ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾವನಮ್ರಾಕೃತಿಂ ವಕ್ತ್ರಾಂಭೋರುಹ ಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತ ಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ ರಾಮಸ್ತಂಭಿತ ವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಕಿಷ್ಕಿಂಧ ಕಾಂಡ ಪ್ರಾರಂಭ ಆಗಿತ್ತು. ಕಿಷ್ಕಿಂಧ ಕಾಂಡದಲ್ಲಿ ಮೊದಲು ನಾವು ಆ ಹನುಮಂತನ ಚರಿತ್ರೆ, ರಾಮಾಯಣದ ಉಪನಾಯಕನಾದಂತಹ ಹನುಮಂತ ಹೇಗೆ ಹುಟ್ಟಿದ ಮೇಲೆ ಅವನಿಗೆ ಹನುಮಾನ್ ಅಂತ ಹೇಗೆ ಹೆಸರು ಬಂತು, ಆಮೇಲೆ ಅವನು ಸುಗ್ರೀವನ ಸಖ್ಯವನ್ನು ಯಾವ ರೀತಿ ಮಾಡಿದ ಅಂತನ್ನೋದನ್ನ ನಿನ್ನೆ ಪ್ರವಚನದಲ್ಲಿ ನೋಡಿದ್ವಿ. ಸುಗ್ರೀವನಿಗೆ ರಾಮ ಲಕ್ಷ್ಮಣರ ಭೇಟಿಯನ್ನ ಮಾಡಿಸಿ ಅಗ್ನಿ ಸಮ್ಮುಖದಲ್ಲಿ ಅವರಿಬ್ಬರಿಗೂ ಕೂಡ ಮಿತ್ರತ್ವವನ್ನ ಹನುಮಂತ ಕಲ್ಪಿಸಿಕೊಡ್ತಾನೆ. ಅಂದ್ರೆ ಹನುಮಂತ ಅಂದ್ರೆ ವಾಯುದೇವರಂತೆ. ನಮ್ಮನ್ನು ದೇವರನ್ನು ಒಟ್ಟು ಮಾಡ್ಲಿಕ್ಕಿರುವ ಸೇತುವೆ ಅಂತಂದ್ರೆ ವಾಯುದೇವರು ಅಂತ. ಹಾಗಾಗಿ ಹನುಮಂತ ನಮ್ಮೊಟ್ಟಿಗಿದ್ದ, ಹನುಮಂತನ ಜೊತೆಗಾರರಾದ್ವಿ ಅಂತಂದ್ರೆ ಆ ಹನುಮಂತ ನಮ್ಮನ್ನ ದೇವರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ. ಆ ರೀತಿ ಆ ಸುಗ್ರೀವ ಹನುಮಂತನ ಸಖ್ಯವನ್ನ ಮಾಡಿದ್ದ. ಹಾಗಾಗಿ ಆ ಸುಗ್ರೀವನಿಗೆ ರಾಮಚಂದ್ರನ ಅನುಗ್ರಹ ಆಗಬೇಕು ಅಂತ ಹೇಳಿ ಅವರಿಬ್ಬರಲ್ಲಿ ಸಖ್ಯ ಮಾಡಿಸಿದ. ಸುಗ್ರೀವ ತನ್ನಲ್ಲಿರುವ ದುಃಖವನ್ನ ತೋರ್ಕೊಂಡ. ವಾಲಿ ಬಲಾತ್ಕಾರದಿಂದ ತನ್ನ ಹೆಂಡತಿಯನ್ನು, ತನಗೆ ಸಿಗಬೇಕಾದ ರಾಜ್ಯವನ್ನು ಅಪಹಾರ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಅಷ್ಟಾದಾಗ ರಾಮಚಂದ್ರ, ನೀನು ಚಿಂತೆ ಮಾಡಬೇಡಪ್ಪ, ನಮ್ಮ ಮಿತ್ರತ್ವಕ್ಕೆ ಒಂದು ಫಲ ಇದೆ ಅಂತಂದ್ರೆ ಆ ಫಲ ರೂಪವಾಗಿ ನಿನಗೆ ವಾಲಿಯನ್ನ ಕೊಂದು ನಿನಗೆ ಸಿಗಬೇಕಾದ ರಾಜ್ಯವನ್ನ ನಾನು ಕೊಡಿಸ್ತೇನೆ ಅಂತ ಹೇಳಿ ರಾಮಚಂದ್ರ ಹೇಳಿದ. ಅದಕ್ಕೆ ಸರಿಯಾಗಿ ಸುಗ್ರೀವನು, ನಿನ್ನ ಹೆಂಡತಿಯನ್ನ ಹುಡುಕಿಸುವ ಜವಾಬ್ದಾರಿ ನಮ್ದು ಅಂತ ಹೇಳಿ ಪರಸ್ಪರ ಪ್ರತಿಜ್ಞೆಯನ್ನು ಮಾಡಿಕೊಂಡ್ರು. ಸುಗ್ರೀವ ವಾಲಿ ಇವರಿಬ್ಬರ ಮಧ್ಯೆ ನಡೆದ ಇತಿಹಾಸ, ಯಾಕೆ ವಾಲಿ ಸುಗ್ರೀವನನ್ನ ದೂರ ಓಡಿಸಿದ ಅಂತನ್ನೋ ಇತಿಹಾಸವನ್ನ ಹೇಳಿ, ರಾಮಚಂದ್ರ ವಾಲಿಯನ್ನ ಕೊಲ್ಲಿಕ್ಕೆ ಸಮರ್ಥನಿದ್ದಾನೋ ಇಲ್ಲೋ ಅಂತ ಎರಡು ಪರೀಕ್ಷೆಗಳನ್ನು ಮಾಡ್ತಾನೆ. ಒಂದು, ದುಂದುಭಿಯ ಶರೀರವನ್ನ ದೂರಕ್ಕೆ ಎಸೆದ. ಆ ರೀತಿ ಆ ವಾಲಿ ಎಸೆದಾಗ ಇಷ್ಟು ದೂರ ಬಿದ್ದಿತ್ತು, ನೀನೊಂದು ಸರ್ತಿ ಎಸಿ ನೋಡೋಣ ಅಂತ ಹೇಳಿ ರಾಮಚಂದ್ರ ಕಾಲಿಂದ ಸ್ಪರ್ಶ ಮಾಡಿದ್ದಕ್ಕೆ ಅದು 100 ಯೋಜನ ದೂರ ಹೋಯ್ತು. ಅವನಿಗೆ ಯಾಕೋ ಮನಸ್ಸಿಗೆ ತೃಪ್ತಿ ಆಗ್ಲಿಲ್ಲ ಸುಗ್ರೀವನಿಗೆ. ಇನ್ನೊಂದು ಪರೀಕ್ಷೆ ಇಟ್ಟ, 7 ತಾಳ ವೃಕ್ಷಗಳನ್ನ ಭೇದಿಸೋದು ಅಂತ. ಈ 7 ತಾಳ ವೃಕ್ಷಗಳನ್ನ ಕೇವಲ ಒಂದೇ ಬಾಣದಲ್ಲಿ, ಅದು ವ್ಯತಿಕ್ರಮವಾಗಿ ಎಲ್ಲೆಲ್ಲೋ ಒಂದೊಂದು ಡೈರೆಕ್ಷನ್ ಅಲ್ಲಿದ್ದ ಗಿಡಗಳನ್ನ ರಾಮಚಂದ್ರ ಬೀಳಿಸಿಬಿಟ್ಟ. ಈಗ ಅವನಿಗೆ ಮನಸ್ಸಲ್ಲಿ ಒಂದು ಗಟ್ಟಿಯಾದ ನಂಬಿಕೆ ಬಂತು, ವಾಲಿಯನ್ನ ಕೊಲ್ತಾನೆ ಇವನು ಅಂತ. ಯಾಕೆ? ಜೇತುಂ ಚತುರ್ಗುಣ ಬಲ. ಒಬ್ಬನನ್ನ ಗೆಲ್ಲಬೇಕು ಅಂದ್ರೆ 4 ಗುಣ, ಅವನ 4 ಪಟ್ಟಷ್ಟು ಬಲ ಇದ್ರೆ ಸಾಕಂತೆ. ಆದ್ರೆ ಒಬ್ಬನನ್ನ ನಾಶ ಮಾಡಬೇಕು ಅಂತಂದ್ರೆ ಶತಗುಣಾಧಿಕ ಅಂತ. ಸಂಹರ್ತುಂ ಶತಗುಣಾಧಿಕ. ಕೊಲ್ಲಬೇಕು ಅಂತಂದ್ರೆ 100 ಗುಣಕ್ಕಿಂತ 100 ಪಟ್ಟು ಜಾಸ್ತಿ ಬಲ ಇರ್ಬೇಕಂತ. ಹಾಗಾದ್ರೆ ಈ ರಾಮಚಂದ್ರನಲ್ಲಿ ಆ ವಾಲಿ ಅಲಗಾಡಿಸ್ಲಿಕ್ಕೆ ಆಗದೇ ಇರೋ ಮರವನ್ನ ಈ ಎಲ್ಲ ಮರಗಳನ್ನು ಒಂದೇ ಬಾಣದಲ್ಲಿ ಕೊಂದಿದ್ದಾನೆ, ಒಂದೇ ಬಾಣದಲ್ಲಿ ಕಿತ್ತು ಹಾಕಿದ್ದಾನೆ ಅಂತಂದ್ರೆ ಇವನಿಗೆ ಆ ಸಾಮರ್ಥ್ಯ ಇದೆ ಅಂತನ್ನೋದನ್ನ ತಾನು ಮನಗತಗೊಂಡು ಸುಗ್ರೀವ, ಇನ್ನು ನಾವು ವಾಲಿಯೊಟ್ಟಿಗೆ ಯುದ್ಧಕ್ಕೆ ಹೋಗ್ಬೋದು ಅಂತ ಹೇಳಿ ಹೇಳ್ತಾನೆ ಅನ್ನೋಲ್ಲಿಗೆ ನಿನ್ನೆ ಪ್ರವಚನ ನಿಂತಿತ್ತು. ಸುಗ್ರೀವನ ಹತ್ರ
ಇಷ್ಟು ಮಾತಾಡಿದ ನಂತರ ರಾಮಚಂದ್ರ ಹೇಳ್ತಾನಂತೆ, ಸರಿ ಇನ್ನು ನೀನೇನ್ ಮಾಡು, ವಾಲಿಯೊಟ್ಟಿಗೆ ಯುದ್ಧಕ್ಕೆ ಹೋಗು, ನೀವಿಬ್ಬರು ಯುದ್ಧ ಮಾಡ್ರಿ, ನಾನು ವಾಲಿಗೆ ಬಾಣ ಬಿಟ್ಟು ಬಿಡ್ತೇನೆ ನಾನು. ಇಷ್ಟು ತಾವು ತೀರ್ಮಾನ ಮಾಡ್ಕೊಳ್ತಾರೆ. ಸುಗ್ರೀವ ವಾಲಿಯ ಹತ್ರ ಹೋಗ್ತಾನಂತೆ, ಕಿಷ್ಕಿಂಧೆಗೆ ಹೋಗಿ ಅವನ ಗುಹೆಯ ಹೊರಗೆ. ಕಿಷ್ಕಿಂಧ ರಾಜ್ಯ ಅಂತಂದ್ರೆ ಅರಮನೆ ಇರ್ತದೆ ಅಂತಲ್ಲ, ಕಪಿಗಳ ರಾಜ್ಯ ಅಂತಂದ್ರೆ ಈ ರಾಜನಾದವನು ದೊಡ್ಡ ಗುಹೆಯಲ್ಲಿ ಇರ್ತಾನೆ, ಸ್ವಲ್ಪ ಗುಹೆಗಳಲ್ಲಿ ಅಟ್ಟಗಳಿರ್ತದೆ ಮೇಲೆ ಮೇಲೆ ಅಂತ ಹೇಳಿ. ಹಾಗಾಗಿ ಅಂಥ ಗುಹೆ ಮುಂದೆ ಹೋಗಿ ಸುಗ್ರೀವ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾನಂತೆ, ನನ್ನೊಟ್ಟಿಗೆ ಯುದ್ಧಕ್ಕೆ ಬಾ ಅಂತ ಹೇಳಿ. ಈ ವಾಲಿಗೆ ಇವನು ಇಷ್ಟು ವರ್ಷ ಬಚ್ಚಿಟ್ಕೊಂಡವನು, ಇವನಿಗೇನಾಯ್ತು ಒಮ್ಮೆಲೆ ಯುದ್ಧಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಯುದ್ಧಕ್ಕೆ ಹೋಗ್ತಾನಂತೆ. ಯುದ್ಧಕ್ಕೆ ಹೋದ್ರೆ ಇವರಿಬ್ರು ಯುದ್ಧ ಮಾಡ್ತಾ ಇದ್ದಾರಂತೆ. ವಾಲಿ ಸುಗ್ರೀವರ ಮಧ್ಯದಲ್ಲಿ ದೊಡ್ಡ ಯುದ್ಧ ನಡೀತಂತೆ. ಎರಡು ಪರ್ವತಗಳೇ ಅಪ್ಪಳಿಸಿದ ಹಾಗೆ ಘೋರವಾದಂತಹ ಯುದ್ಧ ಇಬ್ಬರದು. ಕೈಯಲ್ಲಿ ಸಿಕ್ಕಿದ್ದನ್ನೆಲ್ಲ ತಗೊಂಡು ಪರಸ್ಪರ ಎಸೆದು ಯುದ್ಧ ಮಾಡ್ತಾ ಇದ್ದಾರಂತೆ. ಕೆಲವೊಮ್ಮೆ ಮರಗಳು ಸಿಗ್ತವೆ, ಕೆಲವೊಮ್ಮೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಸಿಗ್ತವೆ, ಕೆಲವೊಮ್ಮೆ ಪರ್ವತ ಶಿಖರಗಳನ್ನೇ ಎತ್ತಿ ಇಬ್ರು ಯುದ್ಧ ಮಾಡ್ತಾ ಇದ್ದಾರೆ. ಇಷ್ಟಾದಾಗ ವಾಲಿದು ಮೇಲ್ಗೈ ಆಗ್ತದೆ. ಸುಗ್ರೀವನನ್ನ ಕೆಳಗೆ ಬೀಳಿಸ್ಬಿಡ್ತಾನೆ ವಾಲಿ. ಸುಗ್ರೀವನನ್ನ ವಾಲಿ ಕೆಳಗೆ ಬೀಳಿಸಿ ಇನ್ನೇನು ಆ ಸುಗ್ರೀವನಿಗೆ ಚೆನ್ನಾಗಿ ಹೊಡಿತಾ ಇದ್ದಾನಂತೆ. ಸುಗ್ರೀವ ಪಾಪ ರಾಮಚಂದ್ರ ಈಗ ಬಾಣ ಬಿಡ್ತಾನೆ ಅಂತ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ಆದ್ರೆ ರಾಮಚಂದ್ರ ಬಾಣ ಬರ್ತಾನೆ ಇಲ್ಲ. ಇವನು ಇನ್ನು ಹೊಡೆಸ್ಕೊಂಡಿದ್ದು ಸಾಕು, ಮೈಯೆಲ್ಲ ರಕ್ತ ಆಗ್ಬಿಟ್ಟಿದೆ ಸುಗ್ರೀವಂದು. ಇನ್ನು ನಾನಿದ್ರೆ ಸತ್ತೇ ಹೋಗ್ತೇನೆ ನಾನು, ರಾಮ ನನ್ನ ಕೈ ಕೊಟ್ಟ ಅಂತ ಹೇಳಿ ಅಲ್ಲಿಂದ ವಾಪಸ್ ಓಡಿ ಪರ್ವತ ಋಷ್ಯಮುಖಕ್ಕೆ ಬಂದು ಬಿಡ್ತಾನಂತೆ. ಬಂದು ನಾನು ಬಚಾವಾದೆ ಅಂತ ತಿಳ್ಕೊಳ್ತಾನೆ. ವಾಲಿ ಇನ್ನೇನ್ ಮಾಡೋದು, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ, ಅವನನ್ನ ಬಿಟ್ಟು ಬಿಡ್ತಾನ. ಬಿಟ್ಟು ಬಿಟ್ಟಾಗ ಆ ರಾಮಚಂದ್ರನನ್ನ ಕರೆದು ಸುಗ್ರೀವ ಕೇಳ್ತಾನಂತೆ, ಏನ್ ಮಾಡ್ಬಿಟ್ಟೆಪ್ಪ ನೀನು? ಆಹ್ವಯಸ್ವೇತಿ ಮಾಮುಕ್ತ್ವ ದರ್ಶಯಿತ್ವಾಚ ವಿಕ್ರಮಂ. ನಾನು ಸುಮ್ಮನೆ ನನ್ನ ಪಾಡಿಗಿದ್ದೆ, ಅವನನ್ನ ಕರಿ, ಯುದ್ಧಕ್ಕೆ ಕರಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ನೀನು. ಆಹ್ವಯಸ್ವ, ಅವನನ್ನ ಕರಿ ಅಂತ ಹೇಳಿ ನಿನ್ನ ಪರಾಕ್ರಮವನ್ನೂ ತೋರಿಸಿದಿ. ಆ ದುಂದುಬಿಯ ಶರೀರ ಆಯ್ತು, ಸಪ್ತ ತಾಳಗಳಾಯ್ತು, ಇಷ್ಟೆಲ್ಲ ಮಾಡಿ ವೈರಿಣ ಘಾತಯಿತ್ವಾಚ ಕಿಮಿದಾನೀಂ ತ್ವಯಾಕೃತಂ. ನನ್ನ ವೈರಿಯಾದ ನನ್ನ ಅಣ್ಣನಿಂದ ಇಷ್ಟೆಲ್ಲ ಚೆನ್ನಾಗಿ ಪೆಟ್ಟು ತಿನ್ನಿಸಿ ನೀನು ಏನು ಸಾಧನೆ ಮಾಡಿದ್ಯಪ್ಪ? ನಾವಿಬ್ರು ಫ್ರೆಂಡ್ಶಿಪ್ ಏನು ಉಳಿತಿದ್ರಿಂದ? ನೀನು ಪ್ರತಿಜ್ಞೆ ಮಾಡಿದ್ದೇನೋ ವಾಲಿಯನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ, ನೀನು ವಾಲಿಯನ್ನ ಸಂಹಾರ ಮಾಡದೇನೆ ನನಗೆ ಈ ರೀತಿ ಪೆಟ್ಟು ಬಿಡ್ತಾ ಇದೆಯಲ್ಲ, ಇದು ಯಾಕೋ ಮಿತ್ರರು ಮಾಡುವ ಕೆಲಸಗಳಂತೆ ಕಾಣ್ತಾ ಇಲ್ಲ ನನಗೆ ಅಂತ ಹೇಳ್ತಾರಂತೆ. ವಾಲಿನಂ ನ ನಿಹನ್ಮೀತಿ ತಥೋ ನಾಹಮಿತೋ ವ್ರಜೆ. ಒಂದು ಮೊದಲೇ ಹೇಳಿಬಿಟ್ಟಿದ್ರೆ, ವಾಲಿಯನ್ನು ನಾನು ಕೊಲ್ಲೋದಿಲ್ಲ ಅಂತಂತ ಹೇಳಿಬಿಟ್ಟಿದ್ರೆ ನಾನು ಯುದ್ಧಕ್ಕೆ ಹೋಗ್ತಿರ್ಲಿಲ್ಲ. ಸುಮ್ಮನೆ ಯುದ್ಧಕ್ಕೆ ಹೋದೆ, ಇಷ್ಟು ಪೆಟ್ಟು ತಿಂದು ಬಂದಿದ್ದೇನೆ, ಮೈಯೆಲ್ಲ ರಕ್ತ ಸಿಕ್ತವಾಗಿಬಿಟ್ಟಿದೆ, ಎಲ್ಲ ಕಡೆ ನೋವಾಗ್ಬಿಟ್ಟಿದೆ, ಏನು ರಾಮಚಂದ್ರ ಅಂತ ಹೇಳಿ ಸುಗ್ರೀವ ಕೇಳ್ತಾ ಇದ್ದಾನೆ. ಅದಕ್ಕೆ ರಾಮ ಹೇಳ್ತಾನೆ, ತ್ವಂಚ ಸುಗ್ರೀವ ವಾಲೀಚ ಸದೃಶೌಸ್ಥ ಪರಸ್ಪರಂ. ಅಲ್ಲಪ್ಪ, ನೀವಿಬ್ರು ಪರಸ್ಪರ ಸದೃಶವಾಗಿದ್ದೀರಲ್ಲ, ನೀವು ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರನ್ನ ನೋಡ್ದಂಗೆ ಆಗ್ತದೆ, ಯಾರು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾನೆ. ಸ್ವರೇಣ ವರ್ಚಸ ಚೈವ ಪ್ರೇಕ್ಷಿತೇನ ಚ ವಾನರ ವಿಕ್ರಮೇಣ ಚ ವಾಕ್ಯೈಶ್ಚ ವ್ಯಕ್ತಿಂ ವಾಂ ನೋಪಲಕ್ಷಯೇ. ಇಬ್ರು ಗರ್ಜನೆ ಮಾಡ್ತಾ ಇದ್ದಾರೆ ಯುದ್ಧ ಮಾಡ್ಬೇಕಾದ್ರೆ. ಯಾರ ಗರ್ಜನೆ ಯಾರ್ದು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವರದಿಂದ ಇಬ್ರು ಒಂದೇ ರೀತಿ ಕಾಣ್ತಾ ಇದ್ದೀರಿ. ವರ್ಚಸ್ಸು ನೋಡೋಣ ಅಂತ ಹೇಳಿದ್ರೆ ವಾಲಿಯಷ್ಟೇ ವರ್ಚಸ್ಸು ಸುಗ್ರೀವಂದು ಇದೆ, ಸುಗ್ರೀವನಷ್ಟೇ ವರ್ಚಸ್ಸು ವಾಲಿಯದ್ದು ಇದೆ. ಏನ್ ಮಾಡ್ಬೇಕು? ವಿಕ್ರಮೇಣ, ಪರಾಕ್ರಮದಲ್ಲಿ ನೋಡೋಣ ಅಂತಂದ್ರೆ ಪರಾಕ್ರಮದ ಇಬ್ರು ಬಹಳಷ್ಟೊತ್ತು ಹೊಡೆದಾಡಿದ್ರಿ ನೀವು, ನನಗೆ ಪರಸ್ಪರ ಯಾರು ವಾಲಿ ಯಾರು ಸುಗ್ರೀವ ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಒಂದ್ಸರ್ತಿ ಆಲೋಚನೆ ಮಾಡಿದೆ, ಬಾಣ ತೆಗೆದು ಬಿಟ್ಟು ಬಿಡೋಣ ಅಂತ ಹೇಳಿ. ಇನ್ನು ಬಿಟ್ಟು ಸುಗ್ರೀವನಿಗೇನಾದ್ರೂ ತಪ್ಪಿ ಬಿತ್ತು ಅಂತಂದ್ರೆ ನಾವಿಬ್ರು ಮಿತ್ರನನ್ನೇ ಕೊಂದ ಪಾಪ ನನಗೆ ಬರ್ತದಲ್ಲ. ಹಾಗಾಗಿ ನಾನು ಧೈರ್ಯ ಮಾಡಿ ಈಗ ಬಾಣ ಬಿಡೋದು ಬೇಡ ಅಂತ ನಿರ್ಧಾರ ಮಾಡಿದೆ. ಹಾಗಾಗಿ ಗಾಯಗೊಳಿಸ್ಕೊಂಡು ಬಂದಿದ್ದೀನಿ ನೀನು. ನಾನು ಬಾಣ ಬಿಟ್ಟಿದ್ರೆ ನೀನೇ ಈಗ ವಾಪಸ್ಸೇ ಬರ್ತಿರ್ಲಿಲ್ಲೋ ಏನೋ, ಅದಕ್ಕಾಗಿ ನಾನು ಬಾಣ ಬಿಡ್ಲಿಲ್ಲಪ್ಪ ಅಂತ ಹೇಳಿ ರಾಮಚಂದ್ರ ಹೇಳ್ತಾ ಇದ್ದಾನಂತೆ. ನಮಗೆ ಇಲ್ಲೊಂದು ಸಂಶಯ ಬರ್ತದೆ, ಸುಗ್ರೀವ ವಾಲಿ ಸರ್ವಥಾ ಒಂದೇ ರೀತಿ ಇರಲಿಲ್ಲ ಅಂತೆ. ವಾಲಿ ಮಹಾಪರಾಕ್ರಮಿ, ಅವನಷ್ಟು ಪರಾಕ್ರಮ ಸುಗ್ರೀವನಿಗಿರಲಿಲ್ಲ. ಆ ವರ್ಚಸ್ಸು ಕೂಡ ಒಂದೇ ರೀತಿ ಇರಲಿಲ್ಲ. ಅಷ್ಟೇ ಇಲ್ಲ, ವಾಲಿ ಸುಗ್ರೀವರ ಮಧ್ಯ ಒಂದೇ ರೀತಿ ಇದ್ರೂ ಒಂದು ವ್ಯತ್ಯಾಸ ಇತ್ತಂತೆ. ವಾಲಿಯ ಕೊರಳಲ್ಲಿ ಒಂದು ಅಪೂರ್ವವಾದ ಇಂದ್ರದತ್ತವಾದ ಹಾರ ಇತ್ತಂತೆ. ಅಂದ್ರೆ ಇಂದ್ರನ ಮಗ ವಾಲಿ ಆದ್ರಿಂದ, ಇಂದ್ರನೇ ವಾಲಿಯಾಗಿ ಬಂದದ್ದಾದ್ರಿಂದಾಗಿ ಇಂದ್ರ ಅವನಿಗೆ ಒಂದು ಹಾರವನ್ನು ಕೊಟ್ಟಿದ್ದ. ಈ ಹಾರ ಎಲ್ಲಿವರೆಗೆ ನಿನ್ನ ಕಂಠದಲ್ಲಿ ಕೊರಳಲ್ಲಿ ಇರ್ತದೋ ಅಲ್ಲಿವರೆಗೆ ನಿನ್ನನ್ನು ಯಾರು ಸಾಯಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲ ಕಡೆ ಆ ಹಾರವನ್ನು ಹಾಕೊಂಡೇ ವಾಲಿ ಮುಂದೆ ಹೋಗ್ತಾ ಇದ್ದ. ಹಾಗಾದ್ರೆ ಈ ರಾಮಚಂದ್ರನಿಗೆ ಇಷ್ಟು ಭಿನ್ನತೆ ಇರುವುದು ಸಾಮಾನ್ಯ ಜನರ ಕಣ್ಣಿಗೆ ಕಾಣಬೇಕಾದ್ರೆ ರಾಮಚಂದ್ರ ಯಾಕಪ್ಪ ಹೀಗೆ ಮಾಡಿದ ಅಂತಂದ್ರೆ, ಲೋಕಕ್ಕೆ ಜನತೆಗೆ ಒಂದು ಸಂದೇಶ ಕೊಡಬೇಕಾಗಿದೆ ಅಂತ.
ವಾಲ್ಮೀಕಿ ಮಹರ್ಷಿಗಳು ಹೇಳುವುದಿಲ್ಲ ಇದನ್ನ. ಆ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಅದನ್ನ ಸ್ಪಷ್ಟಪಡಿಸ್ತಾರೆ. ದೀರ್ಘ ಸಹೋದರ ಗತೋ ಹಿ ಭವೇದ್ಧಿ ಕೋಪೋ ದೀರ್ಘೋ ಅಂದ್ರೆ ಇಬ್ರು ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ ಆಗಬೇಕಾದ್ರೆ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗಬೇಕಾದ್ರೆ ಮೂರನೆಯವನು ಒಮ್ಮೆಲೆ ಕಾಲಿಟ್ಟು ಪ್ರವೇಶ ಮಾಡಿ ಅದನ್ನು ತಡಿತೀನಿ ಅಂತ ಹೋಗ್ಬಾರ್ದಂತ. ಯಾಕೆ? ಆ ಸಹೋದರಗತವಾದಂತಹ ಈ ಜಗಳ ಕಲಹ ಅಂತ ಅನ್ನೋದು ಬಹಳಷ್ಟು ದಿವಸ ಇರುವುದಿಲ್ಲ ಅಂತ. ಅದು ನಾವು ಸಹಜವಾಗಿ ಲೋಕದಲ್ಲಿ ನೋಡ್ತೇವೆ. ಎಷ್ಟೋ ವರ್ಷಗಳಿಂದ ಆಸ್ತಿಗೋಸ್ಕರ ಗಲಾಟೆ ಮಾಡಿದ ಅಣ್ಣ ತಮ್ಮಂದ್ರು ಕೊನೆಗೆ ಒಂದಾಗಿಬಿಡ್ತಾರೆ. ಹಂಗಾಗಿ ಈ ಸಹೋದರಕತವಾದ ಗಲಾಟೆ ಅಂತ ಅನ್ನೋದು ಬಹಳ ದಿವಸ ಇರುವುದಲ್ಲ. ತತ್ರಾಪಿ ಅದರಲ್ಲಿಯೂ ದೀರ್ಘೋಹಿ ಕಾರಣ ಮೃತೆ, ಒಂದು ವೇಳೆ ಮರಣ ಕಾರಣ ಅಂತ ಆಗಬೇಕಾದ್ರೆ, ಅಂದ್ರೆ ಈ ಪರಸ್ಪರ ಜಗಳದಿಂದ ಒಬ್ಬನು ಸಾಯ್ತಾನೆ ಅಂತ ಆಗಬೇಕಾದ್ರೆ ಆ ವೈರತ್ವ ಎಲ್ಲ ಹೋಗಿಬಿಡ್ತದಂತೆ. ತಾವು ಸಣ್ಣವರಿದ್ದಾಗ ಒಟ್ಟಿಗೆ ಆಟ ಆಡಿದ್ದು, ಒಟ್ಟಿಗೆ ಊಟ ಮಾಡಿದ್ದು, ತಮಗಿಬ್ಬರಿಗೂ ತಂದೆ ತಾಯಿ ಒಬ್ಬರೇ ಅಂತ ಅನ್ನೋದು ಎಲ್ಲ ನೆನಪಾಗಿ ಅವರು ಒಂದಾಗುವ ಸಂಭವ ಇರ್ತದೆ. ಹಾಗಾಗಿ ಯಾವತ್ತೂ ಅಣ್ಣ ತಮ್ಮಂದರ ಜಗಳದಲ್ಲಿ, ಗಂಡ ಹೆಂಡತಿಯರ ಜಗಳದಲ್ಲಿ ಮೂರನೆಯವನು ಒಂದೇ ಸರ್ತಿ ಪ್ರವೇಶ ಮಾಡಬಾರದು. ಕೊನೆಗೆ ಯಾವಾಗ ಅದು ಅಪರಿಹಾರ್ಯ, ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಪರಿಸ್ಥಿತಿ ಬರ್ತದಲ್ಲ, ಅವಾಗ ಬೇಕಾದ್ರೆ ಪ್ರವೇಶ ಮಾಡಬಹುದು. ಹಾಗಾದ್ರೆ ರಾಮ ಮೊದಲು ಒಂದು ಅವಕಾಶ ಕೊಟ್ಟು ನೋಡ್ತಾ ಇದ್ದಾನೆ. ಸುಗ್ರೀವ ಹೊಡೆಸ್ಕೊಳ್ತಾನೆ, ಇಷ್ಟಾದ್ಮೇಲೆ ವಾಲಿಗೇನಾದ್ರೂ ಒಳ್ಳೆ ಮನಸ್ಸು ಬರ್ತದ, ಅಥವಾ ಸುಗ್ರೀವನೇ ಏನಾದ್ರೂ ಮಾಡಿ ಅಲ್ಲಿ ವಾಲಿಯನ್ನ ಮನವೊಲಿಸುವ ಕೆಲಸವನ್ನ ಮಾಡಿ ಅವನನ್ನು ಸಾಯಿಸೋದು ಬೇಡ ಅಂತ ಸುಗ್ರೀವನಿಗೇನಾದ್ರೂ ತಲೆಗೆ ಬರ್ತದ ಅಂತ ಬಹಳಷ್ಟು ನಿರೀಕ್ಷೆ ಮಾಡಿದ. ಅದು ಯಾವುದು ಆಗ್ಲಿಲ್ಲ. ಕೊನೆಗೆ ಇಲ್ಲ, ಹೀಗಾದ್ರೆ ವಾಲಿಯನ್ನ ನಾನು ಶಿಕ್ಷಿಸಲೇಬೇಕು. ಯಾಕೆಂದ್ರೆ ಸುಗ್ರೀವ ವಾಲಿಗಳ ಮಧ್ಯದಲ್ಲಿ ಬೇರೆಯವನು ತಲೆ ಹಾಕಬಾರ್ದು, ಆದ್ರೆ ಇದು ಅಪರಿಹಾರ್ಯ, ಇದು ಪರಿಹಾರ ಆಗುದಿಲ್ಲ. ಇದನ್ನ ಹಿಂಗೆ ಬಿಟ್ರೆ ಸುಗ್ರೀವನನ್ನ ಮುಗಿಸೇ ಬಿಡ್ತಾನೆ ವಾಲಿ. ಮುಗಿಸಿ ಬಿಟ್ರೆ ಸುಗ್ರೀವ ಒಬ್ಬ ಒಳ್ಳೆಯವನು, ವಾಲಿ ಕೆಟ್ಟವನು. ಕೆಟ್ಟವನು ಯಾಕೆ ಅಂತಂದ್ರೆ ಸುಗ್ರೀವನಿಗೆ ಸಿಗಬೇಕಾದ ರಾಜ್ಯವನ್ನ ಕಸ್ಕೊಂಡಿದ್ದಾನೆ. ರಾಜ್ಯ ಹೋದ್ರೆ ಹೋಯ್ತು ಅಂದ್ರೆ ಆ ಸುಗ್ರೀವನ ಹೆಂಡತಿಯನ್ನು ಕೂಡ ಬಲಾತ್ಕಾರದಿಂದ ತನ್ನ ಅರಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ರಾವಣ ಮಾಡಿದ್ದು ಅದೇ ತಪ್ಪನ್ನ, ವಾಲಿ ಮಾಡಿದ್ದು ಅದೇ ತಪ್ಪನ್ನ. ಪರಸ್ತ್ರೀ ಅಪಹರಣ, ಬೇರೆಯವರ ಹೆಂಡತಿಯನ್ನ ಅಪಹಾರ ಮಾಡಿರುವ ತಪ್ಪನ್ನ ರಾವಣನೂ ಮಾಡಿದ್ದಾನೆ, ವಾಲಿಯೂ ಮಾಡಿದ್ದಾನೆ. ಹಾಗಾದ್ರೆ ಇದರಲ್ಲಿ ವಾಲಿ ಸೋಲ್ಬೇಕು, ವಾಲಿ ಸಾಯಲೇಬೇಕು. ಹಾಗಾಗಿ ಇನ್ನು ರಾಮಚಂದ್ರ ಇಲ್ಲ, ಇವರಿಬ್ಬರ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಮುಗಿಯುವುದು ಅಂತಿಲ್ಲ. ಇದರಲ್ಲಿ ವಾಲಿಯನ್ನ ಸಂಹಾರ ಮಾಡ್ತೀನಿ ಅಂತ ನಿಶ್ಚಯ ಮಾಡಿ ತಥೋ ಗಿರಿ ತಟೇ ಜಾತಾಂ ಉತ್ಪಾಟ್ಯ ಕುಸುಮಾಯುತಾಂ ಲಕ್ಷ್ಮಣೋ ಗಜ ಪುಷ್ಪೀಂ ತಾಂ ತಸ್ಯ ಕಂಠೆ ವ್ಯಸರ್ಜಯತ್. ಇನ್ನೇನು ಸುಗ್ರೀವ ವಾಲಿ ಯಾರು ಗೊತ್ತಾಗೋದಿಲ್ಲ, ಗೊತ್ತಾಗದೆ ಇರ್ಲಿಕ್ಕೆ ಸಮಸ್ಯೆ ಬೇಡ, ಲಕ್ಷ್ಮಣನಿಗೆ ಹೇಳಿ ಅಲ್ಲಿ ಒಂದು ಗಜಪುಷ್ಪಿಕಾಲತೆ ಅಂತ ಆ ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಹೂಗಳು ಬೆಳೆದಿರ್ತದೆ. ಆ ಬಳ್ಳಿಯನ್ನ ಲಕ್ಷ್ಮಣ ಕಿತ್ಕೊಂಡು ಬಂದು ಸುಗ್ರೀವನ ಕಂಠಕ್ಕೆ ಹಾಕ್ತಾನಂತೆ. ಸುಗ್ರೀವನ ಕಂಠಕ್ಕೆ ಹಾಕಿ, ಈಗ ಹೋಗು, ಈಗ ನೀ ಒಂದ್ ವೇಳೆ ಯುದ್ಧ ಮಾಡಿದಿ ಅಂತಂದ್ರೆ ಈ ಗಜಪುಷ್ಪಿಕಾಲತೆ ಇರೋದು ನಿನ್ನ ಕಂಠದಲ್ಲಿ, ಈಗ ನಮಗ್ ಗೊತ್ತಾಗ್ತದೆ ಕರೆಕ್ಟ್ ಆಗಿ ಯಾರು ವಾಲಿ ಯಾರು ಸುಗ್ರೀವ ಅಂತ ಹೇಳಿ. ಈಗ ನಾನು ಸರಿಯಾಗಿ ಆ ವಾಲಿಯನ್ನೇ ಸಂಹಾರ ಮಾಡ್ತೀನಿ ಅಂತ ಹೇಳಿ ಸುಗ್ರೀವನಿಗೆ ಮಾತು ಕೊಟ್ಟು ರಾಮಚಂದ್ರ ಆ ಸುಗ್ರೀವನನ್ನ ಮತ್ತೆ ಅವನ ಹತ್ರ ಕಳಿಸ್ತಾ ಇದ್ದಾನೆ. ಇಷ್ಟಾದಾಗ ಸುಗ್ರೀವ ಮತ್ತೆ ವಾಲಿಯ ಗುಹೆ ಎದುರುಗಡೆ ಹೋಗ್ತಾನೆ. ಹೋಗಿ ಮೈಯೆಲ್ಲ ಗಾಯ ಆಗಿದೆ, ಮತ್ತೆ ಜೋರಾಗಿ ಗರ್ಜನೆ ಮಾಡಿ ವಾಲಿ ಯುದ್ಧಕ್ಕೆ ಬಾ ಅಂತ ಕರಿತಾ ಇದ್ದಾನೆ. ಇವನಿಗೆ ಆಶ್ಚರ್ಯ, ವಾಲಿಗೆ ಈಗಷ್ಟೇ ಹೊಡೆದು ಕಳಿಸಿದ್ದೇನೆ ನಾನು, ಇವನು ಮತ್ತೆ ಈಗಲೇ ಬರ್ಬೇಕು ಅಂದ್ರೆ, ಈಗ ಹೊಡೆದಿರೋ ಏಟಿಗೆ ಇನ್ನು ಸಾಧಾರಣ 1 ವರ್ಷ ಅವನು ಏಳ್ಲಿಕ್ಕಿಲ್ಲ, ಅವನು ಅಷ್ಟು ಏಟ್ ಕೊಟ್ಟಿದ್ದೇನೆ ನಾನು, ಆದ್ರೂ ಮತ್ತೆ ಬಂದಿದ್ದಾನಲ್ಲ ಇವನಿಗೆ ಈಗ ಪಾಠ ಕಲಿಸೇ ಬಿಡ್ತೇನೆ, ಇವನು ಮುಗಿಸೇ ಬಿಡ್ತೇನೆ ನಾನು ಅಂತ ಹೇಳಿ ವಾಲಿ ತಾನು ಯುದ್ಧಕ್ಕೆ ಹೊರಡಬೇಕು ಅಂತ ಹೊರಟಿದ್ದಾನಂತೆ. ಅವಾಗ ವಾಲಿಯ ಹೆಂಡತಿ ಬರ್ತಾಳೆ, ತಾರೆ ಅವಳು ಪರ್ಸನಲ್ ಅಸಿಸ್ಟೆಂಟ್ ಈ ವಾಲಿಗೆ. ಅಂದ್ರೆ ಈ ರಾಜ್ಯದ ವಿಷಯದಲ್ಲಿ ಎಲ್ಲಾದ್ರೂ ಸಂಶಯ ಬಂದಾಗ ಈ ತಾರೆಯಿಂದ ಸಲಹೆ ತಗೊಳ್ತಿದ್ದ ಅಂತ ವಾಲಿ. ಅಷ್ಟು ಬುದ್ಧಿವಂತ ಇದ್ಲು, ಈ ಪೊಲಿಟಿಕಲ್ ಅಲ್ಲಿ ಅಷ್ಟು ಆಕ್ಟಿವ್ ಇದ್ಲು ಅವಳು ಪೊಲಿಟಿಕಲಿ. ಹಿಂಗಿರ್ಬೇಕಾದ್ರೆ ಇವನೇನು ಕೇಳೋದಿಲ್ಲ, ತಾರೆ ಬಂದು ಹೇಳ್ತಾಳಂತೆ, ಅಲ್ಲ ವಾಲಿ ಒಂದ್ಸರ್ತಿ ಆಲೋಚನೆ ಮಾಡು, ಈಗ ನೀನು ಯುದ್ಧಕ್ಕೆ ಹೋಗೋದು ಅಷ್ಟು ಸರಿ ಅಂತ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಗೊತ್ತಾ, ಸುಗ್ರೀವನಿಗೆ ಈಗಿಷ್ಟೇ ಹೊಡೆದು ಕಳಿಸಿದೀನಿ, ಕಳಿಸಿದ ಮೇಲೂ ತನಗೆ ನಿನ್ನನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ ಮೇಲೂ ಅವನು ವಾಪಸ್ ಇಲ್ಲಿಗೆ ಬಂದಿದ್ದಾನೆ ಅಂತಂದ್ರೆ ನನಗೆ ಯಾಕೋ ಅವನ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಸಂಶಯ ಇದೆ. ಯಾಕೆಂದ್ರೆ ಹೊಡೆಸ್ಕೊಂಡು ಮೈಯೆಲ್ಲ ಗಾಯ ಮಾಡಿಸ್ಕೊಂಡು ಇಲ್ಲಿ ವಾಪಸ್ ಬಂದಿದ್ದಾನೆ ಅಂತಂದ್ರೆ ಅವ್ನಿಗೆ ಏನೋ ಒಂದು ಧೈರ್ಯ ಇದೆ, ಅಂದ್ರೆ ಯಾರ್ದೋ ಒಂದು ಕೈವಾಡ, ಅವನ ಹಿಂದೆ ಕೈ ಇದೆ ಅಂತ ಗೊತ್ತಾಗ್ತದೆ. ನನಗನಿಸ್ತದೆ ಅವನ ಹಿಂದೆ ರಾಮಚಂದ್ರ ಇದ್ದಾನೆ. ಯಾಕೆ ಅಂತಂದ್ರೆ ಸ್ವಲ್ಪ ದಿನಗಳ ಹಿಂದೆ ಅಂಗದ ಋಷ್ಯ ಮುಖಕ್ಕೆ ಹೋಗಿದ್ದ, ಅವಾಗ ಸುಗ್ರೀವ ರಾಮಚಂದ್ರ ಇಬ್ಬರು ಭೇಟಿ ಆದದ್ದನ್ನ ಇವನು ಕಣ್ಣಾರೆ ನೋಡಿದಾನೆ. ನನಗನಿಸ್ತದೆ ಇವನಿಗೆ ಈ ರಾಮಚಂದ್ರನೇ ಇವನ ಹಿಂದೆ ನಿಂತಿರಬೇಕು. ಹಾಗಾಗಿ ಇಷ್ಟು ಧೈರ್ಯದಿಂದ ಬೀಗಿ ತಾನು ಯುದ್ಧಕ್ಕೆ ಕರೀತಾ ಇದ್ದಾನ ಅವನು.
ಹಾಗಾದ್ರೆ ನೀನು ಹೋಗಬೇಡ. ರಾಮಚಂದ್ರನ ಪರಾಕ್ರಮ ಅವನು ಅತ್ಯಂತ ಧೈರ್ಯಶಾಲಿ, ಅವನ ಪರಾಕ್ರಮ ಅಮಿತ, ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನ್ ಈಗ ಹೋದಿ ಅಂತಂದ್ರೆ ಮತ್ತೆ ವಾಪಸ್ ಬರ್ತಿ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ. ಹಾಗಾಗಿ ಹೋಗ್ಬೇಡ. ಏನ್ ಮಾಡು ಗೊತ್ತಾ, ಸುಗ್ರೀವನನ್ನ ಕರಿ, ಅವನನ್ನ ಪ್ರೀತಿಯಿಂದ ಹೇಳಿ ಅವನ ರಾಜ್ಯವನ್ನ ಅವನಿಗೆ ಕೊಟ್ಟುಬಿಡು. ಏನಾಗ್ಬೇಕಾಗಿದೆ, ಜನರೆಲ್ಲ ಏನ್ ಹೇಳ್ತಾರೆ, ಅವನು ಚೆನ್ನಾಗಿ ಪಾಠ ಕಲಿಸಿದ, ಆದ್ರೂ ತನ್ನ ತಮ್ಮನ ಮೇಲೆ ಪ್ರೀತಿ ತೋರಿಸಿ ರಾಜ್ಯವನ್ನು ಕೊಟ್ಟ ನೋಡು ಅಂತ ಹೇಳಿ ನಿನಗೆ ಒಳ್ಳೆ ಕೀರ್ತಿನೇ ಬರ್ತದೆ. ಈ ಸುಗ್ರೀವ ನಿನ್ನನ್ನ ಸರ್ವಥಾ ಗೆಲ್ಲಿಕ್ಕಾಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಸುಗ್ರೀವನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ. ನೀನಾಗೇ ಕರೆದು ಮನೆ ಒಳಗಿರೋ ಜಗಳಗಳನ್ನ ಸರಿಯಾಗಿ ಸುಧಾರಿಸ್ಬಿಟ್ಟಿ ಅಂದ್ರೆ, ಅದರಲ್ಲೂ ಸುಗ್ರೀವ ಕೇಳ್ತಾ ಇದ್ದಾನಲ್ಲ, ಅವನು ತಪ್ಪಿರ್ಲಿಲ್ಲ. ಅವತ್ತು ರಾಕ್ಷಸ ಗುಹೆ ಒಳಗೆ ಅವನು ರಾಕ್ಷಸ ಹೊರಗೆ ಬರಬಾರದು ಅಂತ ಇಟ್ಟಿದ್ದು ಅಂತ ಕ್ಷಮೆ ಕೇಳ್ತಾ ಇದ್ದಾನಲ್ಲ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಒಂದು ಸರ್ತಿ ಕ್ಷಮಿಸಿ ಬಿಡು ಅಂತ ಹೇಳಿ ತಾರೆ ಹೇಳಿದ್ರೆ, ವಾಲಿ ತಾರೆಗೆ ವಾಪಸ್ ಬೈದು, ಒಬ್ಬ ಯುದ್ಧಕ್ಕೆ ಕರಿಬೇಕಾದ್ರೆ ನಾನು ಬರುವುದಿಲ್ಲ ಅಂತ ಹೇಳಿಬಿಟ್ರೆ ನನ್ನನ್ನ ಹೇಳಿ ನಪುಂಸಕ ಅಂತ ಬೈಕೊಳ್ತಾರೆ. ಹಂಗಾಗಿ ಒಬ್ಬನ ನನ್ನನ್ನ ಎದುರಾಳಿಯಾಗಿ ಯುದ್ಧಕ್ಕೆ ಬಾ ಅಂತ ಕರೆದಾಗ ನಾನು ಹೋಗುದಿಲ್ಲ ಅಂತ ಇವತ್ತು ಹೇಳೋದಿಲ್ಲ. ಅವನಿಂದ ಯಾರು ಬೇಕಾದ್ರೂ ಇರ್ಲಿ, ರಾಮಚಂದ್ರ ಬೇಕಾದ್ರೂ ಇರ್ಲಿ, ಯಾರು ಬೇಕಾದ್ರೂ ಇರ್ಲಿ. ಹಾಗಾಗಿ ರಾಮಚಂದ್ರ ಇದ್ರೂನು ನನಗೇನು ತೊಂದರೆ ಇಲ್ಲ. ಯಾಕೆ ಗೊತ್ತಾ, ರಾಮ ನನಗೇನು ಮಾಡೋದಿಲ್ಲ. ಯಾಕೆ, ನಚ ಕಾರ್ಯೋ ವಿಷಾದಸ್ಥೆ ರಾಘವಂ ಪ್ರತಿ ಮತ್ಕೃತೆ ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಗರಿಷ್ಯತಿ. ರಾಮಚಂದ್ರ ಯಾಕೆ ಏನು ಮಾಡ್ತಾನೆ, ಅವನು ಧರ್ಮಜ್ಞ, ಅವನಿಗೆ ಎಲ್ಲ ಧರ್ಮಗಳು ಯಾವುದು ಅಂತ ಗೊತ್ತಿದೆ, ಕೃತಜ್ಞ ಅವನು. ಇಂಥ ರಾಮಚಂದ್ರ ನನ್ನ ಜೊತೆ ಯುದ್ಧಕ್ಕೆ ಅಂತ ಯಾಕೆ ಬರ್ತಾನ ಅವನು? ಹಾಗಾದ್ರೆ ರಾಮಚಂದ್ರ ಇದ್ರೂನು ಅವನೇನು ಅಷ್ಟು ಎಫೆಕ್ಟಿವ್ ಆಗುದಿಲ್ಲ. ಹಂಗ ಬೇಕಾದ್ರೆ ರಾಮಚಂದ್ರ ಇರ್ಲಿ, ನನಗೇನಾಗ್ಬೇಕಾಗಿಲ್ಲ, ನಾನು ಹೋಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿ ತಾನು ಅಹಂಕಾರ ಪಟ್ಟು ಮೂಢನಾಗಿ, ಅಂದ್ರೆ ಆ ಸಿಟ್ಟು ಬಂದಾಗ ಯಾರದು ಸಲಹೆ ತಗೊಳ್ಳೋಣ ಅಂತ ಅನ್ಸೋದಿಲ್ಲ. ಹಂಗಾಗಿ ತಾನು ವಾಲಿ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ರಾಮಚಂದ್ರ ತಾನು ಆಲೋಚನೆ ಮಾಡ್ತಾ ಇದ್ದಾನಂತೆ. ಯಾಕೆಂತಂದ್ರೆ, ಒಂದು ವೇಳೆ ನಾನು ಎದುರುಗಡೆ ಹೋಗಿ ನಿಂತು ನಾನು ಬಾಣ ಬಿಟ್ಟೆ ಅಂತಂದ್ರೆ ಏನಾಗಬಹುದು? ಭಕ್ತೋ ಮಮೈಷ ಯದಿ ಮಾಂ ಅಭಿಪಶ್ಯತೀಹ ಪಾದೌ ಧ್ರುವಂ ಮಮ ಸಮೇಷ್ಯತಿ ನಿರ್ವಿಚಾರ. ಈಗ ರಾಮಚಂದ್ರ ಒಂದು ವೇಳೆ ವಾಲಿಯ ಎದುರುಗಡೆ ಹೋಗಿ ನಿಂತು ನಾನು ಎದುರುಗಡೆ ನಿಂತು ಬಾಣ ಬಿಡ್ತೀನಿ ಅಂತ ಹೇಳಿಬಿಟ್ರೆ, ಅವಾಗ ಏನಾಗ್ತದೆ, ವಾಲಿ ರಾಮಚಂದ್ರನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ಯಾಕೆ, ಮಹಾಭಕ್ತ, ರಾಮಚಂದ್ರನ ಭಕ್ತನೇ ಅವನು ವಾಲಿ. ಹಾಗಾಗಿ ಯಾವಾಗ ರಾಮಚಂದ್ರನ ಕಾಲನ್ನ ಹಿಡ್ಕೊಳ್ತಾನೋ ಆವಾಗ ರಾಮಚಂದ್ರ ಅಂಥವನನ್ನ ಕೊಲ್ಲುವುದು ಸರಿಯಲ್ಲ. ಯಾಕೆ, ಯಾರೋ ಬಂದು ನಮಗೆ ನಮಸ್ಕಾರ ಮಾಡೋರಿದ್ರೆ ಅವರಿಗೆ ಕೆಟ್ಟದಾಗಿ ಬೈಯೋದಾಗ್ಲಿ ಅವ್ರನ್ನ ಹೊಡೆಯೋದಾಗ್ಲಿ ಮಾಡುವುದಿಲ್ಲ ನಾವು. ಯಾಕೆ, ನಮ್ಮ ಮೇಲೆ ಒಂದು ಪ್ರೀತಿ ಅಭಿಮಾನ ಇದೆ ಅವರಿಗೆ ಅಂತ ಹೇಳಿ. ಹಾಗಾಗಿ ವಾಲಿ ಬಂದು ನನ್ನನ್ನು ನೋಡಿ ನಮಸ್ಕಾರ ಮಾಡಿದ ಅಂತಂದ್ರೆ ನಾನು ವಾಲಿಯನ್ನ ಕೊಲ್ಲಿಕ್ಕಾಗುದಿಲ್ಲ. ಯಾವಾಗ ವಾಲಿಯನ್ನ ಕೊಲ್ಲಿಕ್ಕಾಗುದಿಲ್ವೋ, ವಾಲಿ ಅವನು ಬದುಕಿ ಉಳಿದು ಬಿಡ್ತಾನೆ. ಬದುಕಿ ಉಳಿದ್ರೆ ಸೀತೆಯನ್ನ ರಾವಣ ಕರ್ಕೊಂಡು ಹೋಗಿದಾನಲ್ಲ, ರಾವಣ ನನಗೆ ಚೆನ್ನಾಗಿ ಪರಿಚಯ ಇದೆ, ನಾನು ಹೇಳಿಸಿ ಸೀತೆಯನ್ನ ನೀವು ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ರಾವಣನ ಸಾಯದೇನೆ ಸೀತೆ ಇಲ್ಲಿ ಬಂದ್ಬಿಡ್ತಾನೆ. ಇದೇನಾಗ್ತದೆ ಆವಾಗ, ರಾಮಚಂದ್ರ ಬಂದಿದ್ದೇ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಈ ಸಂಹಾರ ಕಾರ್ಯ ಇಲ್ಲೇ ನಿಂತು ಬಿಡ್ತದೆ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು, ಎದುರುಗಡೆ ಹೋದ್ರೆ ವಾಲಿ ನಮಸ್ಕಾರ ಮಾಡಿಬಿಡ್ತಾನೆ. ಯಾವಾಗ ಶರಣಾಗತನಾಗಿರ್ತಾನೋ ಅವನನ್ನ ಕೊಲ್ಲುವುದು ಸರಿಯಲ್ಲ. ಅಷ್ಟೇ ಅಲ್ಲ, ಸುಗ್ರೀವನಿಗೆ ನಾನು ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ, ಏನು ಅಂತ, ವಾಲಿಯನ್ನ ನಾನು ಸಾಯಿಸ್ತೇನೆ ಅಂತ ಹೇಳಿ. ವಾಲಿಯನ್ನ ಸಾಯಿಸದೇ ಇದ್ರೆ ಸುಗ್ರೀವನ ಪ್ರತಿಜ್ಞೆನೂ ನಿಲ್ತದೆ. ವಾಲಿ ಸಾಯ್ಲಿಲ್ಲ ಅಂತಂದ್ರೆ ಸೀತೆ ಸಿಕ್ಕರೂ ರಾವಣಾದಿಗಳು ಯಾರು ಸಾಯುವುದಿಲ್ಲ. ಅಷ್ಟೇ ಅಲ್ಲ, ಇಂಥ ಕೆಟ್ಟ ಮೈತ್ರಿಯಿಂದ ಇಬ್ರು ಮಹಾಪರಾಧ ಮಾಡಿದವರು, ಇಂಥ ಮೈತ್ರಿಯಿಂದ ಸೀತೆ ಸಿಗೋದು ನನಗೆ ಅದು ಪ್ರಿಯಕರ ಅಲ್ಲ. ರಾವಣನ ಕೊಂದೇ ನಾನು ಸೀತೆಯನ್ನು ತರಬೇಕು. ಆ ಉದ್ದೇಶದಿಂದ ನಾನೀಗ ಎದುರುಗಡೆ ಹೋದ್ರೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ ರಾಮಚಂದ್ರ ಅಲ್ಲಿ ಮರದ ಹಿಂದೆ ಮರೆಯಾಗಿ ನಿಲ್ತಾನವನು. ಇಷ್ಟಾಗ್ತದೆ, ಯುದ್ಧ ಪ್ರಾರಂಭ ಆಗ್ತದೆ. ವಾಲಿ ಸುಗ್ರೀವರಿಗೆ ಮಹಾಯುದ್ಧ ನಡೀತದೆ. ಬಹಳಷ್ಟು ಕಾಲ ಯುದ್ಧ ನಡೆದಾಗ ಮತ್ತೆ ವಾಲಿದ ಮೇಲ್ಗೈ ಆಗ್ತದೆ. ವಾಲಿ ಸುಗ್ರೀವನನ್ನ ಕೆಳಗೆ ಹಾಕಿ ಮುಷ್ಟಿ ಪ್ರಹಾರ ಮಾಡ್ತಾ ಇದ್ದಾನೆ. ಸರಿಯಾಗಿ ಮುಷ್ಟಿಯಿಂದ ಹೊಡಿತಾ ಇದ್ದಾನೆ. ಸಿಕ್ಕ ವೃಕ್ಷಗಳನ್ನ ಕಲ್ಲನ್ನ ತಗೊಂಡು ಅವನ ತಲೆ ಮೇಲೆಲ್ಲ ಹಾಕ್ತಾ ಇದ್ದಾನಂತೆ. ಸುಗ್ರೀವ ಪಾಪ ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ, ಏನ್ ಮತ್ತೆ ಕೈ ಕೊಟ್ಟನ ರಾಮಚಂದ್ರ ಅಂತ ಹೇಳಿ ಪಾಪ ಬಹಳಷ್ಟು ಆತಂಕಗೊಂಡು ಅವನು ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಇಲ್ಲಿ ವಾಲಿ ಒಂದಾದ್ಮೇಲೆ ಒಂದು ಏಟುಗಳನ್ನು ಕೊಡ್ತಾ ಇದ್ದಾನೆ. ಅಷ್ಟಾದಾಗ ಒಂದು ದೊಡ್ಡ ಪರ್ವತ ಶಿಖರ ತಗೊಂಡು ಇನ್ನೇನು ಆ ಸುಗ್ರೀವನ ತಲೆಗೆ ಹಾಕಬೇಕು, ರಾಮ ತನ್ನ ಬಾಣವನ್ನ ಬಿಲ್ಲಿಗೆ ಜೋಡಿಸಿ ತಾನು ಇವನನ್ನ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿ ತಾನು ಸನ್ನದ್ಧನಾಗ್ತಾನೆ. ಮುಕ್ತಸ್ತು ವಜ್ರ ನಿರ್ಘೋಷ ಪ್ರದೀಪ್ತಾಶನಿ ಸನ್ನಿಭ. ಆ ರಾಮಚಂದ್ರ ಒಂದು ಉದ್ದವಾದ ಬಾಣವನ್ನು ತಗೊಂಡಂತೆ ಅದನ್ನ ಬಿಲ್ಲಿಗೆ ಜೋಡಿಸಿ ಆ ಬಿಲ್ಲಿನ ಹಗ್ಗವನ್ನ ಕಿವಿವರೆಗೆ ಎಳೆದು ಆ ಬಾಣವನ್ನ ಬಿಡ್ತಾ ಇದ್ದಾನಂತೆ. ಅದು ಹೇಗೆ ಅಂತಂದ್ರೆ ಅಶನಿ ಸನ್ನಿಭ, ಮಿಂಚಿನಂತೆ ಬಾಣ. ಮಿಂಚು ನಾವ್ ಈ ಕಡೆ ನೋಡೋದ್ರೊಳಗೆ ಮಾಯ ಆಗಿಬಿಡ್ತದಲ್ಲ, ಆ ರೀತಿ
ನಾವು ಕಣ್ಣು ಪಿಳುಕಿಸೋದ್ರೊಳಗೆ, ಕಣ್ಣು ಪಿಳುಕಿಸೋದು ಅಂತಂದ್ರೆ ಕಣ್ಣು ಓಪನ್ ಇರ್ತದೆ, ಓಪನ್ ಇದ್ದಾಗ ರಾಮನ ಕೈಯಲ್ಲಿ ಬಾಣ ಇತ್ತಂತೆ, ಕಣ್ಣು ಮುಚ್ಚಿ ಹಿಂಗೆ ನೋಡೋದ್ರೊಳಗೆ ಆ ಬಾಣ ರಾಮನ ಕೈಯಲ್ಲಿ ಇಲ್ಲ, ಅಲ್ಲಿ ಹೋಗಿ ವಾಲಿಯ ಎದೆಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ರೀತಿ ಆ ರಾಮಚಂದ್ರ ಆ ವಾಲಿಯ ಎದೆಗೆ ಬಾಣವನ್ನು ಬಿಡ್ತಾ ಇದ್ದಾನೆ. ಇಷ್ಟಾಗ್ತದೆ. ಆ ವಾಲಿ ದೊಡ್ಡ ಪರ್ವತ ಕೆಳಗೆ ಬಿದ್ದ ಹಾಗೆ ತಪ್ಪಂತ ಅಲ್ಲಿಂದ ಬೀಳ್ತಾ ಇದ್ದಾನೆ. ಬೀಳ್ತಾನಂತೆ. ಬಿದ್ದಾಗ ರಾಮಚಂದ್ರ ಲಕ್ಷ್ಮಣ ಎಲ್ಲ ಅವ್ರ ಮರೆಯಿಂದ ಹೊರಗೆ ಬರ್ತಾ ಇದ್ದಾರೆ. ಹೊರಗೆ ಬಂದು ತನ್ನ ಸ್ವರೂಪವನ್ನ ಆ ವಾಲಿಗೆ ಕಣ್ಣಿಗೆ ತೋರಿಸ್ತಾ ಇದ್ದಾನಂತೆ. ವಾಲಿ ಒಂದ್ಸರ್ತಿ ಬಿದ್ದಾಗ ಮೂರ್ಛೆ ಆಗ್ತದೆ, ಮತ್ತೆ ಕಣ್ಣು ಬಿಟ್ಟು ನೋಡಿದರೆ ಎದುರುಗಡೆ ರಾಮ ಲಕ್ಷ್ಮಣ ಎಲ್ಲರೂ ಕೂಡ ನಿಂತಿದ್ದಾರಂತೆ. ಇಷ್ಟಾದಾಗ ವಾಲಿಗೆ ತಡ್ಕೊಳ್ಳಿಕ್ಕಾಗದೇ ಇರೋಷ್ಟು ಸಿಟ್ಟು ಬರ್ತದೆ. ಎಂಥ ಅನರ್ಥ ಇದು! ನಾನು ಇಲ್ಲಿ ಎದುರುಗಡೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಹಿಂದಿಂದ ನನಗೆ ಪ್ರಹಾರ ಮಾಡಿದ್ನಲ್ಲ ರಾಮಚಂದ್ರ ಅಂತ ಹೇಳಿ ಬಹಳಷ್ಟು ಕಟುವಾಗಿ ರಾಮಚಂದ್ರನಿಗೆ ಬೈತಾನಂತವನು. ಕೇಳ್ತಾನವನು, ತ್ವಂ ನರಾಧಿಪತೆ ಪುತ್ರ ಪ್ರಥಿತ ಪ್ರಿಯ ದರ್ಶನ ಪರಾಂಗುಖ ವಧಂ ಕೃತ್ವ ಕೋತ್ರ ಪ್ರಾಪ್ತಸ್ತ್ವಯ ಗುಣಃ. ಅಲ್ಲಪ್ಪ, ನರೇಂದ್ರಾಧಿಪತಿ ದಶರಥನ ಮಗ ನೀನು, ಅಷ್ಟೇ ಅಲ್ಲ ಪ್ರಥಿತಃ ಪ್ರಿಯದರ್ಶನ, ಎಲ್ಲರೂ ನಿನ್ನನ್ನು ನೋಡ್ಬೇಕು ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಂಥ ನೀನು ಎಲ್ಲ ಗುಣಗಳನ್ನು ಹೊಂದಿದವನು, ನೀನು ಹಿಂದಿಂದ ನನಗೆ ಬಾಣ ಹೊಡೆದು ನಿನ್ನಲ್ಲಿ ಯಾವ ಗುಣ ಅಂತ ಬಂತಪ್ಪ? ಈ ಯಾವ ಗುಣ ಹೆಚ್ಚು ಮಾಡ್ಕೊಂಡು ನೀನು ನನಗೆ ಬಾಣ ಬಿಟ್ಟು? ಯದಹಂ ಯುದ್ಧ ಸಂರಬ್ಧ ತತ್ಕೃತೆ ನಿಧನಂಗತಃ. ನಾನು ಇವತ್ತು ಸಾಯ್ತಾ ಇರಲಿಲ್ಲ, ನಾನು ಯುದ್ಧ ಮಾಡ್ತಿದ್ದು ಎದುರಾಳಿ ಸುಗ್ರೀವನೊಟ್ಟಿಗೆ. ನಾನು ಎದುರುಗಡೆಯಿಂದ ಯುದ್ಧ ಮಾಡ್ತಾ ಇರಬೇಕಾದ್ರೆ ನನ್ನ ಪಕ್ಕದಿಂದ ನನಗೆ ಕಾಣದೇ ಇರುವಂತೆ ಒಂದು ಬಾಣ ಹೊಡೆದಿಯಲ್ಲ, ನೀನು ಹೊಡೆದಿದ್ದು ಎಷ್ಟು ಸರಿ. ಇದರಿಂದ ನಿನ್ನ ಗುಣಗಾನವನ್ನೆಲ್ಲ ಇಡೀ ಜಗತ್ತು ಮಾಡ್ತದಲ್ಲ, ಇದು ಏನು ಗುಣಗಾನ ಮಾಡಿದಾಗಾಯ್ತು? ಹಾಗಾದ್ರೆ ನಿನ್ನಲ್ಲಿ ಯಾವ ಸತ್ಯವಾದ ಗುಣಗಳಿಲ್ಲ. ಕುಲೀನಃ ಸತ್ವಸಂಪನ್ನಃ ತೇಜಸ್ವಿ ಚರಿತವ್ರತಃ ರಾಮ ಕರುಣವೇದಿ ಚ ಪ್ರಜಾನಾಂಚ ಹಿತೇರತಃ. ಏನೆಲ್ಲ ಹೊಗಳ್ತಾರಪ್ಪ ನಿನ್ನನ್ನ. ಕುಲೀನಃ, ಒಳ್ಳೆ ಕುಲದಲ್ಲಿ ಹುಟ್ಟಿದವನು ಅಂತಾರೆ. ಒಳ್ಳೆ ಕುಲದವನು ಹುಟ್ಟಿದವರು ಮಾಡೋ ಕೆಲಸನ ಇದು. ಸತ್ವ ಸಂಪನ್ನ, ಮಹಾಪೌರುಷ, ಪರಾಕ್ರಮಿ ಅಂತ ಹೇಳ್ತಾರೆ. ಪರಾಕ್ರಮಿ ಆದವನು ಎದುರುಗಡೆ ಬಂದು ನನ್ನೊಟ್ಟಿಗೆ ಹೋರಾಡಬಹುದಿತ್ತಲ್ಲ, ಅದ್ರ ಬಿಟ್ಟು ಹಿಂದುಗಡೆ ನಿಂತು ಬಾಣ ಹೊಡಿಬೇಕಾಯ್ತಾ? ತೇಜಸ್ವಿ ಚರಿತವ್ರತಃ, ಎಲ್ಲ ವ್ರತಗಳನ್ನ ಅನುಷ್ಠಾನ ಮಾಡುವ ತೇಜಸ್ವಿ ಅಂತ ಕರೀತಾರೆ. ನಿನ್ನಂಥವನು ಈ ಕೆಲಸವನ್ನು ಮಾಡಿದ್ದು ಸರಿನಾ ಅಂತ ಹೇಳಿ ಆ ರಾಮಚಂದ್ರನ ಕುರಿತು ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ನಮಗಾದ್ರೆ ವಯಂ ವನಚರ ರಾಮ ಮೃಗಾ ಮೂಲ ಫಲಾಶಿನಃ. ನಾವಾದ್ರೆ ಕಪಿಗಳಿಗೆ ರೂಲ್ಸ್ ಅಂತ ಇರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಮೂಲ ಫಲಗಳನ್ನು ತಿನ್ಕೊಂಡು ಜೀವನ ಮಾಡೋರು. ನಮಗೆ ಅಲ್ಪ ಸ್ವಲ್ಪ ಬುದ್ಧಿ ಇರಬೇಕಾದ್ರೆ ನೀನು ಮನುಷ್ಯ, ಅದರಲ್ಲಿಯೂ ಕ್ಷತ್ರಿಯನಾದವನು, ನಿನಗೂ ಗೊತ್ತಾಗಲ್ಲೇನು? ಹಿಂದಿಂದ ಅಟ್ಯಾಕ್ ಮಾಡಬಾರದು ಅಂತನ್ನೋದು ನಿನಗೆ ಗೊತ್ತಿಲ್ಲೇನು? ಹಿಂದೆ ನಿಂತು ಬಾಣ ಹೊಡೆದು ಸಾಯಿಸ್ಬಿಟ್ಟಿಯಲ್ಲಪ್ಪ ಅಂತ ಹೇಳಿ ಇಡೀ ಒಂದು ಸರ್ಗಗಳ ಗಟ್ಲೆ ಪ್ರಶ್ನೆಯನ್ನೇ ಮಾಡ್ತಾನ. ನನಗೆ ತಾರೆ ಹೇಳಿದ್ಲು, ನನ್ನ ಹೆಂಡತಿ ಬಹಳಷ್ಟು ತಡದ್ಲು, ರಾಮ ಇದ್ದಾನೆ ಅವರೊಟ್ಟಿಗೆ ಹೋಗ್ಬೇಡ ಅಂತ ಅಷ್ಟು ಹೇಳಿದ್ರು. ನಾನು ಆ ಕ್ರೋಧ ಮದಾಂಧನಾಗಿ ನಾನು ವಾಪಸ್ ಯುದ್ಧಕ್ಕೆ ಬಂದೆ. ಇಂಥ ಫಲ ಸಿಕ್ಕಿಬಿಡ್ತು ನನಗೆ ನಿನ್ನ ಮೇಲೆ ಸಮಾಧಾನ ಇಲ್ಲ ಅಂತ ಹೇಳಿ ವಾಲಿ ಹೇಳ್ಕೊಳ್ತಾನಂತೆ. ಅವಾಗ ಹೇಳ್ತಾನವನು, ಉದಾಸೀನೇಶು ಯೋಸ್ಮಾಸು ವಿಕ್ರಮೋಯಂ ಪ್ರಕಾಶಿತಃ ಅಪಕಾರಿಷು ತೇ ರಾಮ ನೈವ ಪಶ್ಯಾಮಿ ವಿಕ್ರಮಂ. ಯಾರೋ ದೊಡ್ಡ ಅಪಕಾರ ಮಾಡಿಬಿಟ್ಟಿದ್ದಾನೆ, ಅಂಥವನನ್ನ ದ್ವೇಷ ಇಟ್ಕೊಂಡು ಸಾಯಿಸ್ತೇವೆ ನಾವು. ಏನು, ಹಿಂದಿಂದ ಹೋಗಿ ಅವನನ್ನು ಏನು ಸೋರಿಸ್ಲಿಕ್ಕೆ ಆಗುದಿಲ್ಲ ಅಂತ ಆದಾಗ ಹಿಂದೆ ಹೋಗಿ ಆದ್ರೆ ಅವನನ್ನು ಸಾಯಿಸಿ ಬರ್ತೇವಲ್ಲ, ಆ ರೀತಿ ನಮ್ಮ ಮೇಲೆ ನೀನ ಬಾಣ ಪ್ರಯೋಗ ಮಾಡಿಬಿಟ್ಟಿಯಲ್ಲ. ನಾವೆಲ್ಲರೂ ಉದಾಸೀನರು ಅಂತಂದ್ರೆ ಅವ್ರನ್ನ ಯಾರು ನೋಡೋದೇ ಇಲ್ಲ. ಬೇರೆ ಪ್ರಾಣಿಗಳಿದ್ರೆ ಸ್ವಲ್ಪ ನೋಡಿ, ಬೆಕ್ಕಿದ್ರೆ ತಲೆ ಸವರು ಹೋಗ್ತಾರೆ, ಹಸು ಇದ್ರೆ ನಮಸ್ಕಾರ ಮಾಡ್ತಾರೆ. ಈ ರೀತಿ ಮಂಗಗಳನ್ನು ನೋಡಿದ್ರೆ ಮಂಗಗಳಿಗೆ ಯಾರು ಏನು ಮಾಡೋದಿಲ್ಲ. ನಾವು ಉದಾಸೀನರು. ಅಂಥವ್ರ ಮೇಲೆ, ಯಾವುದೋ ದೊಡ್ಡ ಅಪಕಾರ ಮಾಡಿದವ್ರ ಮೇಲೆ ತೋರಿಸ್ಬೇಕಾದಂತಹ ದ್ವೇಷ್ಯವನ್ನ ನೀನು ತೋರಿಸಿ ಬಾಣ ಪ್ರಯೋಗ ಮಾಡಿಬಿಟ್ಟಿಯಲ್ಲಪ್ಪ, ನೀನು ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ರಾಮಚಂದ್ರನನ್ನ ಇನ್ನೇನು ಆಸನ್ನ ಮರಣ, ಸಾಯ್ಲಿಕ್ಕೆ ಹತ್ರ ಆಗಿದೆ ವಾಲಿ, ಇಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ರಾಮ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾನ. ಬಹಳ ಸಮಾಧಾನದಿಂದ ಹೇಳ್ತಾನಂತೆ. ಅಪೃಷ್ಟ್ವಾ ಬುದ್ಧಿ ಸಂಪನ್ನಾನ್ ವೃದ್ಧಾನ್ ಆಚಾರ್ಯ ಸಮ್ಮತಾನ್ ಸೌಮ್ಯ ವಾನರ ಚಾಪಲ್ಯಾತ್ ತ್ವಮ್ಮಾಂ ವಕ್ತು ನಿಹೇಚ್ಛಸಿ. ಸೌಮ್ಯ, ಅತ್ಯಂತ ಸೌಮ್ಯ ಸ್ವಭಾವದ ವಾಲಿಯೇ ಅಂತ ಸಂಬೋಧನೆ ಮಾಡಿ ರಾಮಚಂದ್ರ ಹೇಳ್ತಾನೆ, ನೋಡಪ್ಪ, ಇಷ್ಟೊತ್ತು ಹೇಳಿದೆ ನೀನು ಧರ್ಮ ಅಂದ್ರೆ ಏನು, ಆ ಧರ್ಮವನ್ನ ನಾನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಯಾವುದು ಧರ್ಮ? ಧರ್ಮ ಅಂತಂದ್ರೆ ಬುದ್ಧಿ ಸಂಪನ್ನಾನ್ ವೃದ್ಧಾನ್ ಆಚಾರ್ಯ ಸಮ್ಮತಾನ್. ಒಂದು ಧರ್ಮ ಯಾರಿಂದಾದ್ರೂ ಉಪದೇಶ ಪಡೆದಿರ್ಬೇಕಂತ. ನಾವು ಅಂದ್ಕೊಂಡು ಮಾತ್ರಕ್ಕದು ಧರ್ಮ ಆಗ್ಬೇಕು ಅಂತಿಲ್ಲ. ನನಗೆ ಒಳ್ಳೇದಾಗೋದು ಧರ್ಮ ಅಂತ ಅನಿಸ್ತದೆ, ನನಗೆ ಮಜಾ ಸಿಕ್ಕಿದ್ದು ನನಗೆ ಧರ್ಮ ಅಂತ ಅನ್ಕೊಳ್ತೇನೆ ನಾನು. ಹಾಗೆ ಅದು ಧರ್ಮ ಅಂತ ಆಗುದಿಲ್ಲ. ಯಾವುದು ಬುದ್ಧಿ ಸಂಪನ್ನಾನ್, ಒಳ್ಳೆ ಬುದ್ಧಿವಂತರು, ವೃದ್ಧಾನ್ ಅನೇಕ ವರ್ಷಗಳಾಗಿರ್ತದೆ, ಆಚಾರ್ಯಾನ್ ಅವರು ಜ್ಞಾನವೃದ್ಧರು ಆಗಿರ್ಬೇಕು, ಆಚಾರ್ಯರಾಗಿರ್ಬೇಕು, ಅಂಥವರಿಂದ ಉಪದೇಶ ಪಡೆದದ್ದು ಅದು ಧರ್ಮ ಅಂತ ಆಗ್ತದೆ. ನೀನು ಇಷ್ಟೊತ್ತು ಏನು ಹೇಳಿದೆಯಲ್ಲ ಧರ್ಮ,
ಇದು ಯಾವುದು ಈ ಕೆಟಗರಿಯಲ್ಲಿ ಸೇರೋದಿಲ್ಲ. ಯಾರೋ ಬುದ್ಧಿ ಸಂಪನ್ನರೋ ವೃದ್ಧರು ಆಚಾರ್ಯರಿಂದ ಕೇಳಿದ ಧರ್ಮ ಅಲ್ಲ ಇದು. ನಿನಗೆ ನೀನು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಈಗ ನೀನು ಹೇಳ್ತಾ ಇದ್ದೀ. ನೀನು ನಿನ್ನ ಮನಸ್ಸಿಗೆ ಸರಿ ಅಂತ ಅಂದ್ಕೊಂಡಿದ್ದನ್ನ ಧರ್ಮ ಅಂತ ಹೇಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಚಪಲೈ ಸಾರ್ಧಂ ವಾನರೈಹಿ ಅಕೃತಾತ್ಮಭಿಹಿ. ನೀನು ಯಾರೊಟ್ಟಿಗೆ ಬೆಳೆದವನು? ನೀನು ಕಪಿಗಳೊಟ್ಟಿಗೆ ಬೆಳೆದವನು. ಕಪಿಗಳು ಅಂತಂದ್ರೆ ಅವರ ಮನಸ್ಸು ಚಂಚಲ, ಚಪಲಗಳು. ಹಾಗಾಗಿ ನಿನಗೆ ಇನ್ಯಾರು ಧರ್ಮ ಉಪದೇಶ ಮಾಡೋರು ಯಾರಿದ್ದಾರೆ? ನಿನಗೆ ಯಾರೂ ಇಲ್ಲ. ಒಬ್ಬ ಅಂಧ ಕಣ್ಣು ಕಾಣುದಿಲ್ಲ ಅಂತ ಹೇಳಿ ಯಾರಿಗಾದ್ರೂ ಮಾರ್ಗ ಕೇಳಬೇಕಾದ್ರೆ ಕಣ್ಣಿರೋರನ್ನ ಕೇಳಬೇಕು. ಈ ಕಣ್ಣಿಲ್ಲದೆ ಇರೋರನ್ನ ಹೋಗಿ ಕೇಳಿದ್ರೆ ಅವನು ಏನು ಉತ್ತರ ಕೊಡ್ತಾನೆ? ಆ ರೀತಿ ನಿನಗೆ ಧರ್ಮ ಉಪದೇಶ ಮಾಡೋರು ಯಾರು ಸಿಗ್ಲಿಲ್ಲಪ್ಪ. ಹಾಗಾಗಿ ನೀನ್ ಅಂದುಕೊಂಡಿದ್ದು ಇದ್ಯಾವುದು ಧರ್ಮ ಅಲ್ಲ. ಒಂದು ತಿಳ್ಕೊ, ಅಸ್ಯತ್ವಂ ಧರ್ಮಾಣಸ್ಯ ಸುಗ್ರೀವಸ್ಯ ಮಹಾತ್ಮನಃ ರುಮಾಯಾಂ ವರ್ತಸೆ ಕಾಮಾತ್ ಸ್ನುಷಾಯಾಂ ಪಾಪಕರ್ಮ ಕೃತ. ನೀನು ದೊಡ್ಡ ಪಾಪ ಕೆಲಸವನ್ನು ಮಾಡಿದಿ. ಏನು ಗೊತ್ತಾ? ನಿನಗೆ ಮಗಳಿಗೆ ಸಮಾನಳಾದಂತಹ, ನಿನ್ನ ಸೊಸೆಗೆ ಸಮಾನಳಾದಂತಹ ರುಮೆ, ಸುಗ್ರೀವನ ಪತ್ನಿ, ಅವಳನ್ನ ನೀನು ಬಲಾತ್ಕಾರವಾಗಿ ಅಪಹರಿಸಿ ನಿನ್ನ ಅಧೀನದಲ್ಲಿ ಇಟ್ಕೊಂಡಿದ್ದೀ. ಇದು ನೀನು ಮಾಡಿರುವಂತಹ ದೊಡ್ಡ ಅಪರಾಧ. ಯಾವತ್ತು ಮಗಳಿಗೆ ಸಮಾನ ಆದವಳ ಮೇಲೆ ಅಪಕಾರ ಮಾಡುವುದಂದ್ರೆ ಏನರ್ಥ? ಹಿರಿಯಣ್ಣ ತಂದೆಗೆ ಸಮಾನ ಅಂತಂದ ಮೇಲೆ ಈ ತಮ್ಮನ ಪತ್ನಿ ಸೊಸೆ ಆಗ್ತಾಳೆ. ಅಂತಹ ಸೊಸೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡುವುದೇ ತಪ್ಪು. ಅಂಥದ್ರನ್ನ ಅವಳನ್ನು ನೀನು ಬಲಾತ್ಕರಿಸ್ತಾ ಇದೆಯಲ್ಲ, ಇದು ಮಾಡುವಂತಹ ದೊಡ್ಡ ತಪ್ಪು. ನಿನಗೆ ಶಿಕ್ಷೆ ಕೊಡ್ಲಿಕ್ಕೆ ಅಂತ ಬಂದಿದ್ದು ನಾನು. ಹಾಗಾಗಿ ನಾನೇನು ಎದುರುಗಡೆ ಬಂದೇ ಶಿಕ್ಷೆ ಕೊಡಬೇಕು ಅಂತಿಲ್ಲ. ಈ ರೂಲ್ಸ್ ಪ್ರಕಾರ ಆಡೋದು ಆಟ. ಕ್ರಿಕೆಟ್ ಆಡ್ತೀವಿ ನಾವು. ಕ್ರಿಕೆಟ್ ಆಡ್ಬೇಕಾದ್ರೆ ಅದು ನಿಯಮ ಪ್ರಕಾರನೇ ಆಡ್ಬೇಕು ನಾವು. ಒಬ್ಬ ಕಳ್ಳ ಕದಿಲಿಕ್ಕೆ ಅಂತ ಬರ್ತಾನೆ. ಕದಿಲಿಕ್ಕೆ ಅಂತ ಬಂದವನ್ನ ಪೊಲೀಸರು ಹಿಡಿದ್ರೆ, ನೀವು ಹಿಂದಿನ ಬಂದು ಹಿಡಿದ್ರೆ ನನ್ನ ಅಂತ ಕೇಳ್ತಾರ ಯಾರಾದ್ರೂ? ಇಲ್ಲ. ಅವನು ಅಪರಾಧ ಮಾಡಿದಾನೆ, ಅವನನ್ನು ಹಿಡಿಬೇಕು ಅಂತಾದಾಗ ಹೇಗ್ ಬೇಕಾದ್ರೂ ಹಿಡಿಬೋದು. ಗಲ್ಲು ಶಿಕ್ಷೆ ಕೊಡಬೇಕಾದ್ರೆ ಮುಖಕ್ಕೆ ಮುಸ್ಕ ಹಾಕಿ ಅವನನ್ನು ಗಲ್ಲಿಗೆ ಏರಿಸ್ತಾರೆ. ಇಲ್ಲ ಎದುರುಗಡೆಯಿಂದ ಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ಒಬ್ಬ ಅಪರಾಧವೆಸಗಿದವನನ್ನ ಹೀಗೆ ನಿಯಮ ಪ್ರಕಾರ ಹಿಡಿಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ನಾನು ಕ್ಷತ್ರಿಯ, ನೀನು ಒಬ್ಬ ವಾನರ. ವಾನರರು ಅಂತಂದ್ರೆ ನಮಗೆಲ್ಲ ಬೇಟೆ ಆಡೋ, ಕ್ಷತ್ರಿಯರೆಲ್ಲ ಬೇಟೆ ಆಡ್ತಾರಲ್ಲ ಅಂಥವ್ರು ನೀವು. ನಿಮ್ಮೊಟ್ಟಿಗೆ ನಾನು ಯಾಕೆ ಯುದ್ಧ ಮಾಡಬೇಕು? ಹಾಗಾದ್ರೆ ನಿನ್ನೊಟ್ಟಿಗೆ ಅದಕ್ಕೋಸ್ಕರ ನಾನು ಯುದ್ಧಕ್ಕೆ ಬರಲಿಲ್ಲ. ಯುದ್ಧಕ್ಕೆ ಬರುವುದು ಅಂತಂದ್ರೆ ಇಬ್ಬರು ಕ್ಷತ್ರಿಯರು ಒಟ್ಟಿಗೆ ಸೇರಿದಾಗ ಯುದ್ಧ ನಡಿಬೇಕು. ನೀನು ಕ್ಷತ್ರಿಯ ಅಲ್ಲ, ನಿನ್ನೊಟ್ಟಿಗೆ ಯುದ್ಧ ಮಾಡಬೇಕು ಅಂತಿಲ್ಲ. ಅಷ್ಟೇ ಅಲ್ಲ, ನೀನು ಮಾಡಿರುವಂಥದ್ದು ದೊಡ್ಡ ಘೋರ ಅಪರಾಧ. ಆ ತಪ್ಪು ಅಪರಾಧ ಮಾಡಿದವನಿಗೆ ನಾನು ಇವತ್ತು ಕೊಟ್ಟದ್ದು ಶಿಕ್ಷೆ. ಅದಕ್ಕೆ ನಮಗನಿಸ್ಬೋದು, ವಾಲಿ ಕೇಳ್ಬೋದು, ಅಲ್ಲ ನಾವೆಲ್ಲ ಕಪಿಗಳು, ಇದು ನಿಮ್ಮ ಮನುಷ್ಯರಲ್ಲಿ ಈ ರೂಲ್ಸ್ಗಳು ನಡೀತದೆ. ಈ ಸೊಸೆಗೆ ಸಮಾನಳಾದವಳು ಅವಳನ್ನ ಅನುಭವಿಸಬಾರದು ಅಂತ ನಿಮ್ಮ ಮನುಷ್ಯರ ನಿಯಮವನ್ನ ನಮ್ಮೇಲೆ ಯಾಕೆ ಹೇರ್ತಾ ಇದ್ದೀನಿ ನೀನು? ಹಾಗಾದ್ರೆ ಮನುಷ್ಯರ ನಿಯಮವನ್ನೇ ವಾಲಿಯು ಹೇಳಿದ್ದಲ್ಲ, ನೀನು ಮುಂದುಗಡೆ ಯುದ್ಧ ಮಾಡ್ಬೋದಿತ್ತಲ್ಲ. ಇದೆಲ್ಲ ಮನುಷ್ಯರ ನಿಯಮ. ನೀನು ಪ್ರಾಣಿ ಆದ್ರಿಂದ ಒಂದೋ ನೀನು ಪೂರ್ತಿ ಪ್ರಾಣಿ ಅಂತ ಒಪ್ಕೋ, ಇಲ್ಲ ಪೂರ್ತಿ ಮನುಷ್ಯ ಅಂತ ಒಪ್ಕೋ. ನೀನು ಪೂರ್ತಿ ಪ್ರಾಣಿ ಅಂತ ಒಪ್ಕೊಂಡ್ಯಾ, ಹಾಗಾದ್ರೆ ನೀನು ಹಿಂದಿಂದ ನಿಂತು ಯಾಕೆ ನನ್ನನ್ನು ಸಂಹಾರ ಮಾಡಿದಿ ಅಂತ ಕೇಳೋ ಅಧಿಕಾರ ಇಲ್ಲ. ಇಲ್ಲ ನೀನು ಪೂರ್ತಿ ಮನುಷ್ಯ, ನಾನು ನಿತ್ಯ ಸಂಧ್ಯಾವಂದನೆ ಎಲ್ಲ ಮಾಡ್ತಿದ್ದೆ, ನಾನು ಪೂರ್ವ ಸಮುದ್ರ 4 ಸಮುದ್ರಗಳು ತಿರುಗಿ ಸಂಧ್ಯಾವಂದನೆ ಮಾಡ್ತಿದ್ದೆ, ಹಾಗಾದ್ರೆ ಮನುಷ್ಯ ಅಂತ ಆಯ್ತಲ್ಲ. ಒಬ್ಬ ಮನುಷ್ಯನಾಗಿ ತನ್ನ ತಮ್ಮನ ಸ್ತ್ರೀಯನ್ನ ಭೋಗವಸ್ತುವನ್ನಾಗಿ ಮಾಡಿದ್ದು ಎಷ್ಟು ಸರಿ? ಹಾಗಾದ್ರೆ ನಿನಗೆ ನಾನು ಹಿಂದೆ ನಿಂತು ಶಿಕ್ಷೆಯನ್ನು ಕೊಟ್ಟಿದ್ದೆ ಹೊರತು ನಿನ್ನೊಟ್ಟಿಗೆ ಯುದ್ಧ ಮಾಡಿ ಪೌರುಷ ಪರೀಕ್ಷೆಯಿಂದ ನಿನ್ನನ್ನ ನಾನು ಸಂಹಾರ ಮಾಡಿದ್ದಲ್ಲ. ಹಾಗಾದ್ರೆ ನಿನ್ನನ್ನ ಹಿಂದೆ ನಿಂತೆ ಕೊಂದದ್ದು ಅಷ್ಟೇ ಸರಿ. ನಿನ್ನನ್ನ ದಂಡ ಕೊಡ್ಲಿಕ್ಕೋಸ್ಕರ ಬಂದಿದ್ದು. ಹಾಗಾದ್ರೆ ಕೇಳ್ಬೋದು ವಾಲಿ, ನೀನ್ ಯಾರು ದಂಡ ಕೊಡ್ಲಿಕ್ಕೆ? ನನಗೆ ಶಿಕ್ಷೆ ಕೊಡ್ಲಿಕ್ಕೆ ನೀನ್ ಯಾರು? ನಾನು ಇಲ್ಲಿಯ ರಾಜ, ಕಿಷ್ಕಿಂಧೆಯ ರಾಜ, ನೀನ್ ಯಾರು ನನಗೆ ದಂಡ ಕೊಡ್ಲಿಕ್ಕೆ? ಅಂದ್ರೆ ಭರತಸ್ತು ಮಹೀಪಾಲೋ ವಯಂ ತ್ವಾದೇಶ ವರ್ತಿನಃ ತ್ವಂಚ ಧರ್ಮಾದ್ ಅತಿಕ್ರಾಂತಃ ಕಥಂ ಶಕ್ಯಂ ಉಪೇಕ್ಷಿತು. ನೋಡಪ್ಪ, ಇಡೀ ಅಯೋಧ್ಯೆ ಅದರ ಆಧಿಪತ್ಯವನ್ನ ಈಗ ವಹಿಸಿದವನು ಭರತ, ನನ್ನ ತಮ್ಮ. ನನ್ನ ತಮ್ಮ ಅಂದ್ರೆ ಇಡೀ ಭೂಭಾಗವನ್ನ ಆಳ್ತಾ ಇರೋನು ನನ್ನ ತಮ್ಮ. ನನ್ನ ತಮ್ಮನಿಂದ ಅವನ ಆದೇಶ ಇದೆ, ನೀವು ಕಾಡಲ್ಲಿ ಇರಬೇಕು, ಕಾಡಿಗೆ ಹೋಗ್ಬೇಕು, ಅಲ್ಲಿ ಎಲ್ಲ ನೋಡ್ಕೋಬೇಕು ಅಂತ. ನಾವು ಕಾಡಿಗೆ ಬಂದಿದ್ದೇವೆ. ಕಾಡಲ್ಲಿ ಒಂದು ಅಪರಾಧ ಆಗ್ತಾ ಇದ್ರೆ, ಸುಗ್ರೀವನಿಗೆ ಈ ರೀತಿ ಅಪರಾಧ ಆಗಿದೆ ಅಂತ ಅವನು ನನ್ನ ಶರಣು ಬಂದಿದ್ದಾನೆ. ಅವನು ಇಂಥ ಅಪರಾಧವನ್ನ ರಾಜನಾದಂತಹ ನಾನು, ಅಂದ್ರೆ ನನ್ನ ತಮ್ಮನ ಅಧೀನದಲ್ಲಿರುವ ನಾನು ನೋಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಅಪರಾಧಕ್ಕೆ ಶಿಕ್ಷೆ ಕೊಡುವ ಪೂರ್ಣ ಅಧಿಕಾರ ನನಗಿದೆ. ಆದ್ದರಿಂದ ನಿನಗೆ ನಾನು ಶಿಕ್ಷೆ ಕೊಟ್ಟಿದ್ದು ಅಂತ ಹೇಳಿ ಅವನನ್ನ ಸಮಾಧಾನ ಪಡಿಸ್ತಾನೆ. ಪಾಡಿಸಿ ಹೇಳ್ತಾನವನು, ರಾಜಾಭಿ ಧೃತದಂಡಾಶ್ಚ ಕೃತ್ವಾ ಪಾಪಾನಿ ಮಾನವಾಹ ನಿರ್ಮಲಾಹ ಸ್ವರ್ಗಮಾಯಾಂತಿ ಸಂತಹ ಸುಕೃತಿನೋ ಯಥಾ. ಒಂದು ತಿಳ್ಕೋ ವಾಲಿ, ನೀನು ತಪ್ಪು ಮಾಡಿದಿ. ಅದು ನೀನು ಎಷ್ಟು ಅಪರ್ಚುನಿಸ್ಟ್ ಆಗಿ ನಾನು ಹಿಂಗೆ ಹೇಳಿದ್ರೆ ನೀನು ಇನ್ನೊಂದು ಪ್ರಶ್ನೆನೂ ಕೇಳ್ಬೋದು ನೀನು. ಆದ್ರೆ ಇದರಿಂದ ನೀನು ಮಾಡಿರುವ ತಪ್ಪು ಮಾಸಿ ಹೋಗುದಿಲ್ಲ. ಯಾವತ್ತು ಮನುಸ್ಮೃತಿ ಕಾರ ಮನು ಒಂದು ಮಾತು ಹೇಳ್ತಾನೆ, ರಾಜಾಭಿಹಿ ಧೃತದಂಡಾಶ್ಚ,
ಯಾರು ರಾಜರು ಒಬ್ಬನಿಗೆ ಶಿಕ್ಷೆ ಕೊಡ್ತಾರಲ್ಲ, ಆ ಶಿಕ್ಷೆಯನ್ನ ಯಾರು ಸ್ವೀಕಾರ ಮಾಡಿ ತನ್ನಿಂದ ಆದದ್ದು ತಪ್ಪು ಅಂತ ಅದಕ್ಕೆ ಪ್ರಾಯಶ್ಚಿತ್ತ ಪಟ್ಟು ತಾನು ಸಾಯ್ತಾನಲ್ಲ, ಅಂಥವನು ನೇರ ಸ್ವರ್ಗಕ್ಕೆ. ಸಂತಹ ಸುಕೃತಿನೋ ಯಥ, ಸಜ್ಜನರು ಯಾವ ರೀತಿ ಸ್ವರ್ಗಕ್ಕೆ ಹೋಗ್ತಾರೋ ಆ ರೀತಿ ತಾನು ಸ್ವರ್ಗಕ್ಕೆ ಹೋಗ್ತಾನವನು. ಬರೀ ಬೈಕೊಂಡೆ ಎಷ್ಟು ತಪ್ಪು ಮಾಡಿದ್ರು ಜೀವನದಲ್ಲಿ ಕೊನೆಗೆ ಪಶ್ಚಾತ್ತಾಪ ಇರ್ಬೇಕಂತ, ನಾನು ಇಂಥ ತಪ್ಪು ಮಾಡಿದೆ, ಅಂಥ ತಪ್ಪು ಮಾಡಬಾರ್ದಿತ್ತು ಅಂತ. ಯಾರಿಗೆ ಒಟ್ಟು ಪಶ್ಚಾತ್ತಾಪನೇ ಆಗೋದಿಲ್ಲೋ ಅಂಥವ್ರು ಎಂದೂ ಸ್ವರ್ಗಕ್ಕೆ ಹೋಗುದಿಲ್ಲ. ಹಾಗಾದ್ರೆ ನೀನು ಈ ಸಾಯೋ ಸಂದರ್ಭದಲ್ಲಿ ಸುಮ್ಮನೆ ಅವಕಾಶವಾದಿಯಂತೆ ಮಾತಾಡಿ ಮಾತಾಡಿ ನೀನು ತಪ್ಪಿಲ್ಲ ಅಂತ ತೋರಿಸ್ಕೊಳ್ಬೇಡ. ನೀನು ತಪ್ಪು ಮಾಡಿದಿ, ಅದು ಎಲ್ಲರ ಕಣ್ಣಿಗೂ ಕಾಣ್ತಾ ಇದೆ. ಹಾಗಾಗಿ ನೀನು ಸಾಯೋ ಸಂದರ್ಭದಲ್ಲಿ ಇದು ಕೊಟ್ಟ ದಂಡನೆಯನ್ನ ಸ್ವೀಕಾರ ಮಾಡಿ ನೀನು ಸ್ವೀಕಾರ ಮಾಡಿ ಪ್ರಾಯಶ್ಚಿತ್ತ ಪಟ್ಟು ಸಾಯಿ, ಅವಾಗ ಸ್ವರ್ಗಕ್ಕೆ ಹೋಗ್ತೀನಿ ನೀನು ಅಂತ ಹೇಳಿ ರಾಮಚಂದ್ರ ಇಷ್ಟು ಮಾತುಗಳನ್ನ ಆ ವಾಲಿಗೆ ಹೇಳ್ತಾನಂತೆ. ವಾಲಿಗೆ ಅನಿಸ್ತದಂತೆ, ಇಲ್ಲ ನಾನು ರಾಮಚಂದ್ರ ಮಾಡಿದ್ದು ಸರಿ ಅಂತ ಹೇಳಿ ವಾಲಿಗೆ ಅನಿಸ್ತದೆ. ಇಷ್ಟಾದಾಗ ರಾಮಚಂದ್ರ ಕೇಳ್ತಾನಂತೆ, ನೋಡಪ್ಪ ಅಲ್ಲಿ ಸುಗ್ರೀವನು ಅಳತಾ ಕೂತಿದ್ದಾನೆ. ಅವಾಗ ಹೇಳಿದ್ದಲ್ಲ ಅಣ್ಣ ತಮ್ಮಂದರ ಕೋಪ ಈ ಸಾಯೋವರೆಗಷ್ಟೇ ಅಂತ. ವಾಲಿ ಸಾಯ್ಲಿಕ್ಕಾದಾಗ ಸುಗ್ರೀವನಿಗೆ ಅಳುವಂತಂತೆ. ಜೋರಾಗಿ ಸುಗ್ರೀವ ಅಳತಾ ಕೂತಿದ್ದಾನೆ. ಇದನ್ನ ನೋಡಿ ರಾಮಚಂದ್ರ ಕೇಳ್ತಾನ ಅವನಿಗೆ, ಏನಪ್ಪಾ ವಾಲಿ, ನಿನ್ನನ್ನು ಈಗಾಗಲೇ ನಾನು ಬಾಣ ಹೊಡೆದು ಸಾಯಿಸ್ಬಿಟ್ಟಿದ್ದೇನೆ. ನಿನಗೆ ತಪ್ಪಿನ ಎಲ್ಲ ಪ್ರಾಯಶ್ಚಿತ್ತ ಆಗಿದೆ, ನಿನ್ನ ತಪ್ಪು ಅಂತ ಒಪ್ಕೊಂಡಿ ನೀನು. ಈಗ ನಾನು ಕೇಳ್ತಾ ಇದ್ದೇನೆ, ನೀನು ಬಯಸ್ತಿ ಅಂತ ಆದ್ರೆ, ನೀನು ಹೂ ಅಂತ ಹೇಳಿದ್ರೆ ನಾನು ಬಿಟ್ಟ ಬಾಣವನ್ನ ವಾಪಸ್ ತಗೊಳ್ತೇನೆ. ಬೇಕಾದ್ರೆ ಸುಗ್ರೀವನಿಗೆ ಮಾತು ಕೊಟ್ಟಿತ್ತು ನಿನ್ನನ್ನು ಸಾಯಿಸ್ತೇನೆ ಅಂತ, ಆದ್ರೆ ಸುಗ್ರೀವನೇ ಅಳ್ತಾ ಇದ್ದಾನಲ್ಲ ಈಗ. ಅಂದ್ರೆ ಆ ಸುಗ್ರೀವನಿಗೂ ನಿನ್ನೊಟ್ಟಿಗೆ ಇರ್ಲಿಕ್ಕೆ ಇಚ್ಛೆ ಇದೆ. ಹಾಗಾದ್ರೆ ನೀನು ಒಂದು ಮಾತು ಹೇಳು, ನಾನು ನನ್ನ ಬಾಣವನ್ನು ವಾಪಸ್ ತಗೊಳ್ತೇನೆ, ನೀನು ಮತ್ತೆ ಬದುಕುವ ಸಂಭವ ಇರ್ತದೆ ನಿನಗೆ ಅಂತ ಹೇಳಿದಾಗ ಆ ವಾಲಿ ಹೇಳ್ತಾನಂತೆ, ಕೋನಾಮ ನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ನಾನು ಇವತ್ತು ಬದುಕಿಸಿದ್ರೆ ಇನ್ನೊಂದು 1000 ವರ್ಷ ಬದುಕಿದ್ರೂ ನಾಳೆ ದಿವಸ ನನಗೆ ಸಾಯಬೇಕಾದ್ರೆ ಇಂಥ ಅವಕಾಶ ಸಿಗುವುದಿಲ್ಲ. ರಾಮಚಂದ್ರ ನಿನ್ನ ಬಾಣದಿಂದ ಸಾಯುವ ಅವಕಾಶ ನಮಗೆ ಸಿಗೋದಿಲ್ಲ. ಪ್ರತಿನಿತ್ಯ ಪ್ರತಿಯೊಬ್ಬರೂ ಕೂಡ ನಿತ್ಯ ಸಂಧ್ಯಾ ವಂದನೆ, ದೇವರ ಪೂಜೆ, ಯಜ್ಞ ಯಾಗಾದಿಗಳು, ದಾನ ಧರ್ಮ ಇದೆಲ್ಲ ಮಾಡ್ತಾರೆ. ಯಾಕೆ? ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕೊನೆಗೆ ದೇವರ ಸ್ಮರಣೆ ಬರಬೇಕು ಅಂತ ಹೇಳಿ ಇಡೀ ಜೀವನ ಒದ್ದಾಡ್ತಾರೆ ಎಲ್ಲರೂ. ಅಂಥದ್ದು ನನಗೀಗ ಅನಾಯಾಸವಾಗಿ ಸಿಕ್ಕಿಬಿಟ್ಟಿದೆ. ನೀನ್ ನನ್ನ ಕಣ್ಣ ಎದುರುಗಡೆನೇ ಇದಿ, ನೀನಾಗೆ ಬಾಣ ಹೊಡೆದು ಬಿಟ್ಟಿದಿ. ನಾನು ಈಗ ಬದುಕಿದ್ರು ನಾಳೆ ದಿವಸ ಇಂಥ ಮರಣ ಸಿಗ್ತದೆ ಅಂತ ನನಗೆ ಅನಿಸ್ತಿಲ್ಲ. ಹಾಗಾದ್ರೆ ನಾನು ಮತ್ತೆ ಬದುಕಲಿಕ್ಕೆ ಬಯಸೋದಿಲ್ಲ, ನನಗೆ ಇದು ಮರಣ ಬೇಕು, ನನಗೆ ಸಮ್ಮತ, ಇದು ನಾನು ಸಾಯ್ತೇನೆ ನಾನು ಅಂತ ಹೇಳಿ ವಾಲಿ ತಾನಾಗೆ ಆ ಮರಣವನ್ನ ಸ್ವಾಗತಿಸ್ತಾನಂತೆ. ಇನ್ನು ಸಾಯುವುದಿಲ್ಲ ಅವನು. ಅಷ್ಟೊತ್ತಿಗಾಗ್ಲೇ ಸ್ವಪತಿಂ ಪತಿತಂ ಶುತ್ವಾ ತಾರಸ್ವಸಾ ಪುನಃ ವಿಲಪಂತಿ ಗುಹಾ ತಸ್ಮಾತ್ ಯಾತುಂ ಮನ ಉಪಾದಧೆ. ಇಷ್ಟಾದಾಗ ತಾರೆಗೆ ವಿಷಯ ಗೊತ್ತಾಗ್ತದೆ, ತನ್ನ ಗಂಡ ಬಾಣ ಚುಚ್ಚಿದೆ, ಕೆಳಗಡೆ ಬಿದ್ದಿದ್ದಾನೆ ಅಂತ ಹೇಳಿ. ಅವಳು ಆ ತಾರ ಅಂತ ಇಬ್ರು, ಆ ತಾರೆಯ ಅಣ್ಣನ ಹೆಸರು ತಾರ ಅಂತ ಹೇಳಿ, ಇವಳು ತಾರೆ ಅಂತ. ಹಾಗಾಗಿ ಆ ತಾರಸ್ವಸ ತಾರೆಯ ತಾರನ ತಂಗಿ ಆದಂತಹ ತಾರೆ ಅವಳು ವಿಲಪಂತಿ ಬಹಳಷ್ಟು ದುಃಖ ಪಡ್ತಾ ಗುಹೆಯಿಂದ ಓಡಿ ಬರ್ತಾ ಇದ್ದಾಳಂತೆ. ಬಂದು ಪಪಾತ ಪತ್ಯುಃ ಪಾದಾಂತೆ ಹಾನಾಥೇತಿ ವಿರಾವಿಣಿ ಕರೀಂದ್ರೇಣೇವ ಕದಲಿ ಶೋಕೇನಾಭಿಹತಾ ಸತಿ. ಓಡಿ ಬಂದು ಅವಳು ಆ ವಾಲಿಯ ಕಾಲಿಗೆ ಬೀಳ್ತಾ ಇದ್ದಾಳಂತೆ. ಆ ವಾಲಿ ದಪ್ಪಂತ ಬಿದ್ದಿದ್ದಾನೆ. ಎದುರುಗಡೆ ರಾಮ, ಲಕ್ಷ್ಮಣರು, ಸುಗ್ರೀವ, ವಾಲಿ ಎಲ್ಲ ಕಾಣಿಸ್ತಾ ಇದ್ದಾರೆ. ವಾಲಿಯ ಕಾಲಿಗೆ ಬಿದ್ದು ಎಲ್ಲರನ್ನ ನೋಡ್ತಾ ಇದ್ದಾಳಂತವಳು. ಅವಳು ಪಾಪ ರಾಮ, ಲಕ್ಷ್ಮಣರು ಇವರು ಅಣ್ಣ ತಮ್ಮಂದ್ರು, ಇವ್ರು ಹೇಗಿದ್ದಾರೆ? ಸುಗ್ರೀವ, ವಾಲಿ ಇಬ್ರು ಅಣ್ಣ ತಮ್ಮಂದ್ರು, ಇವ್ರು ಹೇಗಿದ್ದಾರೆ? ಅವಳು ನೋಡಿ ಅಷ್ಟಾಗಿ ಆ ಗಂಡನನ್ನ ಕಳ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ಬಹಳಷ್ಟು ಅಳತಾಳಂತೆ. ಬಂದವಳೆ ಬೀಳ್ತಾಳೆ. ಕರೀಂದ್ರೇಣೇವ ಕದಲಿ ಶೋಕೇನಾಭಿಹತಾ ಸತಿ. ಒಬ್ಬ ಕರೀಂದ್ರ ಆನೆ ತಾನು ಈ ಬಾಳೆ ದಿಂಡನ್ನ, ಬಾಳೆ ವೃಕ್ಷವನ್ನ ಯಾವ ರೀತಿ ಸೊಂಡಿಲಲ್ಲಿ ಹೊಡೆದು ಬೀಳಿಸ್ತದಲ್ಲ, ಆ ಬಿದ್ದಾಗ ಹೇಗೆ ದಪ್ಪ ಅಂತ ಬೀಳ್ತದೋ ಆ ರೀತಿ ಆ ಕದಲಿ ಬಿದ್ದ ಹಾಗೆ ಈ ತಾರೆ ಹೋಗಿ ಆ ವಾಲಿಯ ಕಾಲಿಗೆ ಬೀಳ್ತಾ ಇದ್ದಾಳೆ. ಬಿದ್ದು ತನ್ನ ಕಣ್ಣೀರಿಂದ ಆ ವಾಲಿಯ ಕಾಲನ್ನೆಲ್ಲ ಒದ್ದೆ ಮಾಡಿದಾಳಂತೆ. ಇಷ್ಟಾದಾಗ ಅಂಗದಂಚಾಗ್ರತ ಕೃತ್ವ ವಾನರಿಯೋ ವಾಲಿವಲ್ಲಭಾಹ ವಿಲೇ ಪುಸ್ತಂ ಮೃತಂ ಪ್ರಾಪ್ಯ ತಾಡಯಂತ್ಯೋಂಗಮಾತ್ಮನಃ. ಅಂಗದ ಬರ್ತಾ ಇದ್ದಾನೆ. ಅಂಗದನನ್ನ ಮುಂದೆ ಮಾಡಿಕೊಂಡು ವಾಲಿಯ ಬೇರೆ ಎಲ್ಲರೂ ಅನೇಕ ವಾನರಿಯರು, ಪತ್ನಿಯರೆಲ್ಲ ಬರ್ತಾ ಇದ್ದಾರಂತ. ಅಂದ್ರೆ ವಾಲಿಗೆ ತಾರೆ ಒಬ್ಬಳೇ ಹೆಂಡತಿಯಲ್ಲ, ಅನೇಕ ಮಂದಿ ಹೆಂಡತಿಯರಿದ್ರು. ಹಾಗಾಗಿ ಅವರೆಲ್ಲರೂ ಕೂಡ ಅಂಗದನನ್ನ ಮುಂದೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೋರಾಗಿ ತಮಗೆ ತಾವೇ ಏಟು ಹೊಡ್ಕೊಂಡು ಬಹಳಷ್ಟು ಆಲಾಪವನ್ನು ಮಾಡ್ತಾ ಅಳ್ತಾ ಇದ್ದಾರಂತೆ. ವಾಲಿ ಇನ್ನು ನಮ್ಮ ಒಟ್ಟಿಗೆ ಇರುವುದಿಲ್ಲ ಅಂತ ಹೇಳಿ ಬಹಳಷ್ಟು ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ತಾರೆ ಹೇಳ್ತಾಳಂತೆ, ತ್ರಾಣ ಪ್ರಖ್ಯಸ್ಸು ತಸ್ತೇಯಂ ಅಂಗದ ಸಮುಪಸ್ಥಿತ ಗಾಢಂ ರೋದಿತಿ ದೀನಸ್ತ್ವಂ ಉತ್ತಿಷ್ಠ ಪರಿಸಾಂತ್ವಯ.
ವಾಲಿ, ಯಾಕಪ್ಪ ಮಲಗಿದಿ ಕೆಳಗಡೆ, ಎದ್ದೇಳು, ನಿನ್ನ ಮಗ ಪ್ರಾಣಪ್ರಖ್ಯ, ಪ್ರಾಣಕ್ಕಿಂತ ಅತ್ಯಂತ ಮಿಗಿಲಾದ ಪ್ರೀತಿಯನ್ನುಂಟು ಮಾಡಿದ ಈ ಮಗ ನಿನ್ನ ಎದುರುಗಡೆ ಬರ್ತಾ ಇದ್ದಾನೆ, ಜೋರಾಗಿ ಅಳ್ತಾ ಇದ್ದಾನೆ. ನಾವ್ ಯಾರು ಸಮಾಧಾನ ಮಾಡಿದ್ರು ತಾನು ಸಮಾಧಾನಗೊಳ್ತಾ ಇಲ್ಲ, ನೀನೇ ಎದ್ದು ಅವನಿಗೆ ಸಮಾಧಾನ ಮಾಡಬೇಕು, ನೀನ್ ಎದ್ದು ಅವನನ್ನ ಸಮಾಧಾನ ಪಡಿಸು ಅಂತ ಹೇಳಿ ತಾರೆ ಹೇಳ್ತಾ ಇದ್ದಾಳೆ. ವಿರಹಾನಲ ಸಂತಪ್ತಾಂ ಲೋಠಂತೀಂ ವಿಧವಾಯಿತಾಂ ನಯಮಾಮಪಿತೆ ಲೋಕಂ ಗೃಹದಾಸಿ ಭವಾಮಿತೆ. ಈ ವಿರಹಾಗ್ನಿಯಿಂದ ನನಗೆ ಇನ್ನಷ್ಟು ದುಃಖವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಟ್ಟಿಗೆ ಇದ್ದವರು ನಾವಿಬ್ರು, ನಿನ್ನನ್ನು ಬಿಟ್ಟು ಇರುವ ಸಾಮರ್ಥ್ಯ ನನಗಿಲ್ಲ. ನನಗೆ ಇನ್ನೆಲ್ಲರೂ ವಿಧವೇ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆ ಪದವನ್ನ ನನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಯಮಾಮಪಿತೆ ಲೋಕಂ, ನೀನು ಯಾವ ಲೋಕಕ್ಕೆ ಹೋಗ್ತೀಯೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು. ತವ ದಾಸಿ ಗೃಹದಾಸಿ ಭವಾಮಿತೆ, ನಾನು ನಿನ್ನ ಮನೆಯ ದಾಸಿಯಂತೆ ಆ ಲೋಕದಲ್ಲಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ರಾಮಂ ವ್ರಜಾಮ ಶರಣಂ ನಾಥಮಿತ್ಯರ್ಥಿತಂ ಮಯಾ ಅಭಿಮಾನ ಜ್ವರಾತ್ ತಸ್ಮಿನ್ ಪಥ್ಯೇ ನಾಭೂತ್ ರುಚಿಸ್ತವಾ. ನಾನು ಮೊದಲೇ ಹೇಳಿದೆ ನಿಂಗೆ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ರಾಮನನ್ನ ಶರಣು ಹೊಂದೋಣ, ತಮ್ಮನಿಗೆ ರಾಜ್ಯ ಕೊಟ್ಟು ಬಿಡು ಅಂತ ಹೇಳಿ. ಆದ್ರೆ ನಿನಗೆ ಬಹಳಷ್ಟು ಸಿಟ್ಟು ಬಂದಿತ್ತು, ಸಿಟ್ಟಿನಿಂದ ಕುರುಡನಾದ ನೀನು ನಾನು ಹೇಳಿದ ಮಾತನ್ನ ಕೇಳಲಿಲ್ಲ. ಈಗ ಇದರಿಂದ ನಿನಗೇನಾಯ್ತೋ ಗೊತ್ತಿಲ್ಲ, ಆದ್ರೆ ನನಗೆ ಮಾತ್ರ ಬಹಳಷ್ಟು ದುಃಖ ಆಗಿದೆ. ಯಾಕೆ, ನಿನ್ನನ್ನು ಕಳ್ಕೊಂಡು ನಿನ್ನ ಜೀವನ ಪೂರ್ತಿ ಸಾಗಿಸುವಂತಹ ದುಸ್ಥಿತಿ ನನ್ನದಾಗಿದೆ. ಹಾಗಾಗಿ ಇದರಿಂದ ನನಗೆ ಬಹಳಷ್ಟು ದುಃಖ ಆಗಿದೆ ಅಂತ ಹೇಳ್ಕೊಂಡು, ವಿಲಪಂತೀತಿ ಕರುಣಂ ಸುಸ್ವರ ವಾಲಿವಲ್ಲಭ ಪತ್ಯುರಂಕೆ ಶಿರಕೃತ್ವ ಮರಣ ಯಮನೋ ದಧೇ. ಇಷ್ಟಾದಾಗ ಆ ಪತಿಯ ತಲೆಯನ್ನು ಎತ್ತಿ ತನ್ನ ತೊಡೆ ಮೇಲೆ ಇರಿಸ್ಕೊಂಡು ಅವಳು ಜೋರಾಗಿ ಅಳ್ತಾ ಇದ್ದಾಳಂತೆ. ಅತ್ತು ತಾನು ಇಲ್ಲ, ಇನ್ನು ಈ ನನ್ನ ಗಂಡ ಇಲ್ಲ ಅಂತ ಆದ್ಮೇಲೆ ನಾನು ಇರುವುದಿಲ್ಲ, ಇವನೊಟ್ಟಿಗೆ ನಾನು ಕೂಡ ಶರೀರ ತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಸಿದ್ಧಳಾಗ್ತಾಳೆ. ತಸ್ಯಾ ರುದಿತ ಶಬ್ದೇನ ಕುಮಾರಸ್ಯಾಂಗದಸ್ಯ ಚ ಉದ್ಬುದ್ಧ ಕಿಂಚಿದುನ್ಮೀಲ್ಯ ವಾಲಿ ಮಂದಂ ವಚೋಬ್ರವೀತ್. ಇಷ್ಟಾದಾಗ ವಾಲಿ ಹೇಳ್ತಾನಂತೆ, ಇನ್ನು ಸತ್ತಿರುವುದಿಲ್ಲ ಅವನು, ಆ ಬಾಣದ ಏಟಿಂದ ಮೂರ್ಛಿತನಾಗಿರ್ತಾನೆ. ಈ ತನ್ನ ಹೆಂಡತಿ ಮಗ ಎಲ್ಲ ಅಳೋದನ್ನ ನೋಡಿ ವಾಲಿ ಉದ್ಬುದ್ಧ ಎದ್ದ ಅಂತೆ. ಎದ್ದು ಸುಗ್ರೀವನನ್ನ ಕರಿತಾನಂತೆ. ವತ್ಸ ಸುಗ್ರೀವ ಮಾ ವೈರಂ ಅನುಸಂಧತ್ಸ್ವ ಮೂಢವತ್ ಕೃತಾಪಕಾರೋಪಿ ಪುರ ಮಯಾ ದಿಷ್ಟಾನುವರ್ತಿನ. ಸುಗ್ರೀವ, ನನ್ನನ್ನು ಕ್ಷಮಿಸ್ಬಿಡಪ್ಪ, ನಾನು ಬಹಳಷ್ಟು ಅಪಕಾರ ಮಾಡಿದೆ ನಿನಗೆ. ನೀನು ಎಷ್ಟು ನನಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ನಿನ್ನ ವಿಷನ್ ನಾನು ಅರ್ಥ ಮಾಡ್ಕೊಳ್ದೆ, ಅಲ್ಲಿ ಏನಾಯ್ತು ಅನ್ನೋದೇ ಗೊತ್ತಾಗದೆ ನಿನ್ನ ಮೇಲೆ ಬಹಳಷ್ಟು ಅಪಕಾರ ಎಸಗಿಬಿಟ್ಟಿದ್ದೇನೆ. ಬಹುಶಃ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಅದು ನಮ್ಮಿಬ್ಬರನ್ನ ಬೇರೆ ಮಾಡ್ತು ಅಂತ ಅನಿಸ್ತದೆ. ದಯವಿಟ್ಟು ಇದನ್ನ ಯಾವುದನ್ನೂ ತಲೆಯಲ್ಲಿ ಇಟ್ಕೊಳ್ಬೇಡ. ಇದರಿಂದ ನೀನು ಇನ್ನ ಮೇಲೆ ದ್ವೇಷವನ್ನ ಇಟ್ಕೊಂಡು ನನ್ನ ಮಕ್ಕಳನ್ನ, ನನ್ನ ಹೆಂಡತಿಯನ್ನೆಲ್ಲ ನೀನು ತಿರಸ್ಕಾರ ಭಾವದಿಂದ ನೋಡ್ಲಿಕ್ಕೆ ಹೋಗ್ಬೇಡ. ಅಂಗದಂ ವಿದ್ಯಿತೆ ಪುತ್ರಂ ಶತ್ರುಪುತ್ರಂ ನ ಜಾತ್ವಿತಿ ಭ್ರಾತೃಣಾಂ ಏಕ ಜಾತಾನಾಂ ಅನ್ಯ ಪುತ್ರ ಸ್ವಪುತ್ರಕಃ. ಈ ಅಂಗದ ನನಗಿರೋ ಒಬ್ಬನೇ ಮಗ, ಅತ್ಯಂತ ಪ್ರೀತಿ ಪಾತ್ರನಾದವನು, ಇವನನ್ನ ನಿನ್ನ ಮಗ ಅಂತ ತಿಳ್ಕೊಪ್ಪ. ಯಾಕೆ ಅಂತಂದ್ರೆ ಅಣ್ಣ ತಮ್ಮಂದ್ರ ಮಕ್ಕಳು ಅಂತಂದ್ರೆ ಅವರ ಮಕ್ಕಳೇ. ಯಾವತ್ತು ಅಣ್ಣನ ಮಗ ಅಂತಂದ್ರೆ ಇವನಿಗೂ ಮಗನೇ, ತಮ್ಮನ ಮಗ ಅಂತಂದ್ರೆ ಅಣ್ಣನಿಗೂ ಮಗನೇ ಅವನು. ಆ ರೀತಿ ನೀನು ಅಣ್ಣನ ಮಗ ಅಂತಲ್ಲ, ನಿನ್ನ ಮಗ ಅಂತಾನೆ ತಿಳ್ಕೊಂಡು ಇವನನ್ನೊಂದು ಚೆನ್ನಾಗಿ ನೋಡ್ಕೋಪ. ಭುಂಕ್ಷ್ವ ಸಾಮ್ರಾಜ್ಯಮೇ ತತ್ವಂ ಯೌವರಾಜ್ಯಂಗದಂಕುರು ಸುಷೇಣ ತನಯಾಂ ತಾರಾಂ ಮಾಪಮಂಸ್ಥಾಂ ಮಹಾಮತಿಂ. ನಿನಗೆ ನಾನೇ ರಾಜ್ಯಾಭಿಷೇಕ ಮಾಡ್ತಾ ಇದ್ದೇನೆ. ಈ ಏನು ಕಿಷ್ಕಿಂಧ ರಾಜ್ಯ ಇದೆ, ವಾನರ ಸೈನ್ಯದ ರಾಜ್ಯ, ಇದೆಲ್ಲ ನಿನಗೆ ಕೊಡ್ತಾ ಇದ್ದೇನೆ ನಾನು. ನೀನು ಈ ರಾಜ್ಯದ ರಾಜನಾಗಬೇಕು. ನನ್ನ ಮಗನಾದಂತಹ ಅಂಗದನನ್ನ ನೀನು ಯುವರಾಜನನ್ನಾಗಿ ಮಾಡು ಅಪ್ಪ. ಆಮೇಲೆ ನಾನು ನಿನ್ನ ಹೆಂಡತಿ ಮೇಲೆ ತಿರಸ್ಕಾರ ಭಾವನೆಯನ್ನು ತೋರಿಸಿದೆ ಅಂತ ಹೇಳಿ ದಯವಿಟ್ಟು ನನ್ನ ಹೆಂಡತಿಯನ್ನ ಈ ತಾರೆಯನ್ನ ಅವಮಾನ ಮಾಡಬೇಡಪ್ಪ. ಇವಳನ್ನ ಇಟ್ಕೋ. ಇವಳು ಒಳ್ಳೆ ರಾಜಕಾರಣ, ಇವಳಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಯಾವ ಉಪಾಯವನ್ನು ಮಾಡಬೇಕು ಅಂತ ಎಲ್ಲ ಸರಿಯಾಗಿ ತಿಳ್ಕೊಂಡವಳು. ಇವಳು ನಿನ್ನೊಟ್ಟಿಗಿರ್ಲಿ, ಇವಳು ನಿನಗೆ ಉಪಯೋಗಕ್ಕೆ ಬರ್ತಾಳೆ ಇವಳು ಅಂತ ಹೇಳಿ ಅವಳು ಸಮಾಧಾನ ಮಾಡ್ತಾ ಇದ್ದಾನೆ. ಸದಾ ರಾಮಸ್ಯ ದಾಸಸ್ಯಾಹ ಸಂಪದೇತ್ರ ಪರತ್ರ ಚ ಯೇಷ ಪ್ರಾಣಭೃತಾಂನಾಥಃ ಪುರುಷ ಪ್ರಕೃತೆ ಪರಃ. ಇಷ್ಟಲ್ಲದೆ ನೀನು ಸದಾ ರಾಮನ ದಾಸನಾಗಿರ್ಬೇಕು. ಯಾಕೆ, ರಾಮಚಂದ್ರ ಅಂದ್ರೆ ಪುರುಷ ಪ್ರಕೃತೆ ಪರಃ, ಪ್ರಕೃತಿಯನ್ನ ಮೀರಿದಂತಹ ಪುರುಷ ಅವನು. ಹಾಗಾಗಿ ಇಡೀ ಜೀವಜಾತಕ್ಕೆ ಸ್ವಾಮಿಯಾದವನು ರಾಮಚಂದ್ರ. ಅವನ ದಾಸನಾಗಿ ನೀನು ಸದಾ ಇರಬೇಕು. ಇದು ಸಂಪದೇತ್ರ ಪರತ್ರಚ. ಇಷ್ಟಿದ್ದಿ ಅಂತಾದ್ರೆ ಅದು ಇಲ್ಲಿಗೂ ಸಂಪತ್ತು ಕೊಡ್ತದೆ, ಪರಲೋಕದಲ್ಲಿಯೂ ಕೂಡ ಸುಖವನ್ನುಂಟು ಮಾಡ್ತದೆ. ಹಾಗಾಗಿ ರಾಮನ ಕೈಯನ್ನ ಎಂದೂ ಕೂಡ ಬಿಡಬೇಡ ಅಂತ ಹೇಳಿ ವಾಲಿ ಹೇಳ್ತಾ ಇದ್ದಾನೆ. ರಾಮ ಕಾರ್ಯೇಶು ವರ್ಯೇಶು ನ ಪ್ರಮಾದಿ ಕ್ವಚಿತ್ ಭವ ತ್ವಮಂಗದಾನುವರ್ತಸ್ವ ಸುಗ್ರೀವಂ ರಾಮ ಸಮ್ಮತಂ. ಇನ್ನು ರಾಮಚಂದ್ರನ ಕೆಲಸ ಆಗ್ಲಿಕ್ಕೆ ಬಾಕಿ ಇದೆ.
ಯಾಕೆಂದ್ರೆ ರಾಮಚಂದ್ರ ಹೇಳಿದ ಸೀತೆ ಅಪಹಾರ ಆಗಿದೆ, ಆ ಸೀತೆಯನ್ನ ವಾಪಸ್ ತಂದ್ಕೊಡ್ಬೇಕು ನೀನು. ಹಾಗಾಗಿ ರಾಮ ಕಾರ್ಯವನ್ನ ಆ ಕಾರ್ಯದಲ್ಲಿ ನೀನು ವಿಳಂಬ ಮಾಡ್ಲಿಕ್ಕೆ ಹೋಗ್ಬೇಡ, ಆದಷ್ಟು ಶೀಘ್ರದಲ್ಲಿ ಅವನ ಕೆಲಸವನ್ನ ಮಾಡು. ಅಂಗದನನ್ನ ಕರ್ಕೊ, ಅಂಗದನನ್ನ ಯಾವ ಸಹಾಯ ಬೇಕು ಎಲ್ಲ ಕೆಲಸಗಳನ್ನ ಆ ಅಂಗದನಿಗೆ ಹೇಳು, ಅಂಗದನ ಪೂರ್ಣ ಸಹಕಾರ ಇದಕ್ಕಿರ್ತದೆ ಅಂತ ಹೇಳಿ ಅಂಗದನಿಗೂ ಕೂಡ ಆಜ್ಞೆ ಮಾಡ್ತಾ ಇದ್ದಾನೆ. ಐನಾಥ ಜಗನ್ನಾಥ ಪುತ್ರೋಯಂ ತೇರ್ಪಿತೋಮಯ ಇಯಂಚ ಮಾಲಾ ಭವತ ಸುಗ್ರೀವಾಯ ಪ್ರದೀಯತಾಂ. ಇಷ್ಟಾಗಿ ಆ ವಾಲಿ ರಾಮಚಂದ್ರನಿಗೆ ತನ್ನ ಮಗನನ್ನ ಸಮರ್ಪಣೆ ಮಾಡ್ತಾ ಇದ್ದಾನೆ. ನೋಡಪ್ಪ, ಅಂಗದನನ್ನ ನೀನೇ ನೋಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ಇವನು ಇನ್ನೂ ಚಿಕ್ಕ ಹುಡುಗ, ಸುಗ್ರೀವ ಇದ್ದಾನೆ. ಆ ಸುಗ್ರೀವ ಅಂಗದ ಇಬ್ಬರನ್ನೂ ಕೂಡ ನಿನ್ನ ವಶಕ್ಕೆ ಬಿಡ್ತಾ ಇದ್ದೇನೆ. ಯಾಕೆಂದ್ರೆ ನಿನ್ನ ಮೇಲೆ ನನಗೆ ಪೂರ್ಣ ನಂಬಿಕೆ. ಹಾಗಾಗಿ ಇವರಿಬ್ಬರನ್ನು ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿ ಇಯಂಚ ಮಾಲಾ, ಅವನ ಕೊರಳಲ್ಲಿದ್ದಂತಹ ಇಂದ್ರದತ್ತವಾದಂತಹ ಮಾಲೆಯನ್ನ ತಾನು ತೆಗೆದು ಅದನ್ನ ಸುಗ್ರೀವನಿಗೆ ಕೊಡು ಅಂತ ಹೇಳಿ ರಾಮಚಂದ್ರನ ಪಾದಗಳಲ್ಲಿ ಇಡ್ತಾ ಇದ್ದಾನಂತೆ. ಪ್ರೋಚ್ಚೇತಿ ಮಾಲಾ ಮುನ್ಮುಚ್ಯ ರಾಮ ಪಾದಾರವಿಂದಯೋ ಸಮ್ಯಗರ್ಪಿತವಾನ್ ವಾಲಿ ಸ್ವಾತ್ಮಾನಂ ಚಾತ್ಮವಿತ್ತಮಃ. ಇಷ್ಟಾಗಿ ಆ ಹಾರವನ್ನ ಹಾಕಿದ್ರೆ ಅವಧ್ಯರಾಗಿ ಬಿಡ್ತಾರೆ. ಅದು ಹಾರ ಇರುವವರೆಗೆ ಅವನು ಸಾಯೋದಿಲ್ಲ ಅಂತ ನಾವು ಭೀಷ್ಮಾಚಾರ್ಯರ ಕಥೆಯನ್ನು ಕೇಳ್ತೇವೆ. ಅವರು ತಾವು ಇಚ್ಛಾಮರಣಿಗಳು, ತಾವು ಯಾವಾಗ ಇಚ್ಛೆ ಪಡ್ತಾರೋ ಅವಾಗ ಸಾಯೋದು ಅಂತ. ಹಾಗಾಗಿ ಬಹಳಷ್ಟು ಕಾಲ ಅವರು ಶರಪಂಜರದಲ್ಲೇ ಇದ್ದವರು. ಅದೇ ರೀತಿ ಈ ವಾಲಿಯು ಕೂಡ ಸಾಯುವುದಿಲ್ಲ. ಯಾಕೆ ಅಂತಂದ್ರೆ ಅವನ ಕೊರಳಲ್ಲಿ ಅಷ್ಟೊತ್ತು ಹಾರ ಇತ್ತು, ಈಗ ತನ್ನ ಸಾವನ್ನ ತಾನೇ ಸ್ವಾಗತಿಸ್ತಾ ಇದ್ದಾನೆ. ಹಾಗಾಗಿ ಆ ಕೊರಳಲ್ಲಿರುವ ಹಾರವನ್ನ ತೆಗೆದು ಆ ರಾಮಚಂದ್ರನ ಪಾದಗಳಲ್ಲಿಟ್ಟು, ರಾಮಚಂದ್ರ ಈ ಹಾರವನ್ನ ಸುಗ್ರೀವನಿಗೆ ಕೊಡು, ಇದು ಮುಂದೆ ಹೋಗ್ಬೇಕು ಇದೇ ರೀತಿ ಅಂತ ಹೇಳಿ ಸುಗ್ರೀವನಿಗೆ ನೀನೇ ತೊಡಸು ಅಂತ ಹೇಳಿ ರಾಮಚಂದ್ರನ ಕಾಲುಗಳಲ್ಲಿ ಇಡ್ತಾ ಇದ್ದಾನಂತೆ. ಇಷ್ಟಾಗಿ ಸ ಇತ್ಥ ಮುಕ್ತ್ವಾ ಪರಿಮುಕ್ತ ಸಂಗೋ ರಾಮಸ್ಯ ರೂಪಾಮೃತಮೀಕ್ಷಣಾಭ್ಯಾಂ ತದಾಸ್ಮ ಚೇತಃ ಕಲಶೇ ಪ್ರಗೃಹ್ಯ ಮಹೇಂದ್ರ ಜಃಪ್ರಾಪ ಮಹೇಂದ್ರ ಭಾವಂ. ಇಷ್ಟಾಗ್ತದೆ. ಅವಾಗ ಆ ವಾಲಿ ತನ್ನ ಎದುರುಗಡೆ ಇರುವಂತಹ ರಾಮಚಂದ್ರನ ರೂಪಾಮೃತ ವೀಕ್ಷಣಾಭ್ಯಾಂ, ಆ ರೂಪವೆಂಬ ಅಮೃತವನ್ನ ತಾನು ಕಣ್ಣುಗಳಿಂದ ಕುಡಿತಾ ಇದ್ದಾನಂತೆ. ಅಂದ್ರೆ ಕಣ್ಣುಗಳಿಂದ ಆ ರಾಮಚಂದ್ರನನ್ನ ನೋಡ್ತಾ, ಮನಸ್ಸಿನಲ್ಲಿ ರಾಮಚಂದ್ರನನ್ನೇ ತುಂಬಿಕೊಳ್ತಾ ತನ್ನ ಪ್ರಾಣತ್ಯಾಗವನ್ನ ಮಾಡಿ ತಾನು ಇಂದ್ರ ಪದವಿಯನ್ನ, ಇಂದ್ರನಾಗಿ ಮುಂದೆ ಹೋಗ್ತಾನವನು. ಈ ರೀತಿ ಆ ವಾಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಬೇಕಾದ್ರೂ ಕೂಡ ಕೊನೆಗೆ ಅವನಿಗೆ ಸದ್ಗತಿ ಆಯಿತು ಅಂತ. ಅಂದ್ರೆ ಈ ದೇವರ ಭಕ್ತರು ಅಂತಾದಾಗ ಕೆಲವು ಕೆಟ್ಟ ಕೆಲಸ ಮಾಡಿದವರು ದೇವರ ಭಕ್ತರೇ ಇರ್ತಾರೆ. ಎಷ್ಟೋ ಭ್ರಷ್ಟಾಚಾರ ಮಾಡಿದವರು ದೇವರನ್ನ ನಿತ್ಯ ಆರಾಧನೆ ಮಾಡೋರೇ ಇರ್ತಾರಲ್ಲ. ಇಷ್ಟಾಗಿಯೂ ದೇವರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾನೆ. ಯಾವ ರೀತಿ? ಕೆಟ್ಟ ಕೆಲಸ ಮಾಡಿದವರಿಗೆ ಭಕ್ತರಾದರೂ ಅವರನ್ನ ಶಿಕ್ಷೆಗೆ ಒಳಪಡಿಸ್ತಾನಂತೆ. ಈಗ ವಾಲಿ ಪರಮ ಭಕ್ತ ಆದ್ರೂ ಕೆಟ್ಟ ಕೆಲಸ ಮಾಡಿದ, ಹಾಗಾಗಿ ಅವನಿಗೆ ದಂಡ ಕೊಟ್ಟು ಅವನ ಕೆಟ್ಟ ಕೆಲಸಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಆಮೇಲೆ ಉತ್ತಮ ಲೋಕಕ್ಕೆ ಕಳಿಸ್ತಾನವನು ಅಂತ. ಈ ರೀತಿ ಆ ವಾಲಿಯಿಂದ ರಾಜ್ಯವನ್ನ ಕಸದು ಸುಗ್ರೀವನಿಗೆ ಕೊಟ್ಟ. ಹಾಗಾದ್ರೆ ವಾಲಿಗೆ ರಾಜ್ಯ ಇಲ್ಲ ಅಂತ ಆಯ್ತಲ್ಲ ಅಂತಂದ್ರೆ, ಈ ವಾಲಿ ಇಂದ್ರದೇವನೇ ಮುಂದೆ ರಾಮನ ಮಗ ಕುಶನಾಗಿ ಅವತಾರ ಮಾಡ್ತಾನೆ. ಹಾಗಾಗಿ ಕುಶನಾದಾಗ ಅವನು ಆ ಅಯೋಧ್ಯೆಯ ಆಧಿಪತ್ಯವನ್ನ ಮುಂದೆ ಆಳ್ತಾನೆ. ರಾಮನ ನಂತರ ಆ ಕುಶನೇ ರಾಜ ಆಗ್ತಾನೆ ಅಂತ. ಅಷ್ಟೇ ಅಲ್ಲ, ಇವನಿಗೆ ಪರಮಾನುಗ್ರಹ ಮಾಡಿದ್ದು ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ವಾಯುದೇವರ ಸಹವಾಸ ಆಗ್ಲಿಲ್ಲ ನಿನಗೆ. ಸುಗ್ರೀವನಿಗೆ ಹನುಮಂತನ ಸಹವಾಸ ಆಯ್ತು, ನಿನಗೆ ಹನುಮಂತನ ಸಹವಾಸ ಆಗ್ಲಿಲ್ಲ. ಮುಂದಿನ ಜನ್ಮದಲ್ಲಿ ನಿನಗೆ ವಾಯುದೇವರ ಸಹವಾಸ ಆಗ್ಬೇಕು, ಆ ರೀತಿ ಮಾಡ್ತೇನೆ ಅಂತ ಹೇಳಿ ಮುಂದಿನ ಕೃಷ್ಣನಾಗಿ ಅವತಾರ ಮಾಡಿದಾಗ ಈ ಇಂದ್ರನೇ ಅರ್ಜುನನಾಗಿ ಹುಟ್ಟುತ್ತಾನೆ, ಭೀಮನನ್ನ ಅಣ್ಣನಾಗಿ ಪಡಿತಾನೆ. ಈ ರೀತಿ ಅವನಿಗೆ ಪರಮಾನುಗ್ರಹವನ್ನ ಮಾಡಿ ಮುಂದಿನ ಜನ್ಮದಲ್ಲಿ ಅವನಿಗೆ ಬೇಕಾದ ಭಗವದ್ಗೀತೆಯನ್ನೆಲ್ಲ ಈ ಅರ್ಜುನ ಮುಖೇನ ಲೋಕಕ್ಕೆ ಕೊಟ್ಟವನು ಕೃಷ್ಣ ಪರಮಾತ್ಮ. ಈ ರೀತಿ ರಾಮಚಂದ್ರ ಆ ದುಷ್ಟನಾದಂತಹ ಕೆಟ್ಟ ಗುಣಗಳಿದ್ರೂ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಟ್ಟು ವಾಲಿಗೆ ಅನುಗ್ರಹವನ್ನೇ ಮಾಡಿದ ಪರಮಾತ್ಮ. ಇಷ್ಟಾಗ್ತದೆ. ಆದಾಗ ಮೃತಂ ತಂ ಭ್ರಾತರಂ ದೃಷ್ಟ್ವಾ ಸುಗ್ರೀವ ಸ್ವಸ್ವರಂ ರುದನ್ ಬಹುಲಂ ವಿಲಲಾಪಾಥ ಅಗ್ರಜಸ್ಯ ಪದೇ ಪತನ್. ಸುಗ್ರೀವನಿಗೆ ಬಹಳಷ್ಟು ದುಃಖ ಬರ್ತಾ ಇದೆ. ಈಗ ನಾನು ತಪ್ಪಿ ಅಣ್ಣನನ್ನ ಸಾಯಿಸಬಾರದಿತ್ತು, ಈ ಸಾಯಿಸುವ ನಿರ್ಧಾರ ತಗೊಳ್ಬಾರ್ದಿತ್ತು. ನಾನು ರಾಮನತ್ರ ಕೇಳಬೇಕಾದ್ರೇನೆ ನನಗೂ ವಾಲಿಗೂ ಸಂಧಾನ ಮಾಡಿಸಿ ನನಗೆ ಸಿಗಬೇಕಾದ ರಾಜ್ಯವನ್ನು ಸಿಗುವಂತೆ ಮಾಡು ಅಂತ ಕೇಳಬೇಕಿತ್ತು ಏನೋ ಅಂತ ಹೇಳಿ ತನಗೆ ತಾನೇ ಬಹಳಷ್ಟು ಪಶ್ಚಾತ್ತಾಪ ಪಟ್ಟು ಆ ವಾಲಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದಾನಂತೆ. ಮರಣಂ ರಮಣಸ್ಯಾಥ ವಿಲಪಂತಿ ವಿಲೋಕ್ಯಸ ಪರಿರಂಭ ಪರಾ ದೇಹಂ ಸಶರಂ ಚಾಭ್ಯಪದ್ಯತ. ಆ ದೇಹಕ್ಕೆ ಬಾಣ ಚುಚ್ಕೊಂಡಿದೆ, ತಾರಿಗೆ ದುಃಖ ತಡಿಲಿಕ್ಕಾಗ್ತಾ ಇಲ್ಲಂತೆ. ಆ ದೇಹ ವಾಲಿಯ ಶರೀರವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದಾಳೆ ಅವಳು. ನಾನು ನಿಮ್ಮೊಟ್ಟಿಗೆ ಬಂದು ಬಿಡ್ತೇನೆ, ಇನ್ನು ನನಗೆ ಜೀವನ ಇಲ್ಲ. ಪಶ್ಯನ್ ಅಶ್ರು ಮುಖೋ ದೇವ್ಯಾಹ ಸಾಹಸಂ ಸಹಸಾ ತತಃ ನೀಲ ಉತ್ಪಾಟಯಾಮಾಸ ಶರಂ ವಾಲಿ ಶರೀರತಃ. ಇಷ್ಟಾದಾಗ ನೀಲ ಎಂಬುವಂತಹ ಕಪಿ, ನೀಲ ಅಂತಂದ್ರೆ ಸಾಕ್ಷಾತ್ ಅಗ್ನಿ ಅವತಾರ. ಹಿಂದೆ
ನಾರಾಯಣ ರಾಮನಾಗಿ ಅವತಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ದೇವತೆಗಳೆಲ್ಲ ಈ ಕಪಿ ಸೈನ್ಯದಲ್ಲಿ ಸೇರ್ಕೊಂಡ್ರು, ಕೆಲವರೆಲ್ಲ ಋಷಿಗಳಾದ್ರು. ಅಂಥದ್ರಲ್ಲಿ ಈ ಅಗ್ನಿ ತಾನು ನೀಲನಾಗಿ ಹುಟ್ಟುತ್ತಾ ಇದ್ದಾನೆ. ಈಗ ಕಪಿ ಸೈನ್ಯಗಳ ಪರಿಚಯ ಬರ್ತದೆ, ಯಾರ್ಯಾರ ಅವತಾರ ಅಂತನ್ನೋದನ್ನೆಲ್ಲ ನೋಡ್ತಾ ಹೋಗ್ತೇವೆ ನಾವು. ಅಂತೂ ಈ ನೀಲ ಅನ್ನೋನು ಅಗ್ನಿಯ ಅವತಾರ. ಅವನು ನೀಲ ಬಂದು ಆ ಅಂಗದನ ಶರೀರಕ್ಕೆ ಚುಚ್ಚಿರುವಂತಹ ಆ ಬಾಣವನ್ನ ತೆಗಿತಾ ಇದ್ದಾನಂತೆ. ತೆಗಿತಾನೆ. ತೆಗೆದು ಕೂಡ್ಲೆ ಇವಳು ಇನ್ನಷ್ಟು ಜೋರು ವಿಲಾಪ ಮಾಡ್ತಾಳೆ. ಸಂಗ್ರಾಮ ಯಜ್ಞಾವ ಭೃತೆ ರಾಮ ಬಾಣಾಂಬುನ ಅಥವಾ ಪತ್ನೀಂ ಮಾಮಪಿ ಸಂಯುಕ್ಷ್ವ ನಾ ಪತ್ನೀಕೋ ಭವಾನ್ ವಿರಜೇತ್. ಒಂದು ಯಜ್ಞ ಮಾಡಿದ ಮೇಲೆ ಕೊನೆಗೆ ಅವಭೃತ ಅಂತ ಇರ್ತದೆ. ನಾವು ಕಲಶವನ್ನ ಪ್ರೋಕ್ಷಣೆ ಮಾಡ್ತೀವಿ. ಪ್ರೋಕ್ಷಣೆ ಅಂದ್ರೆ ಅದು ಕಲಶದ ಸ್ನಾನ ಆಗಬೇಕು ಅಂತ, ಅದನ್ನ ಅವಭೃತ ಸ್ನಾನ ಅಂತ ಕರೀತಾರೆ. ಹೀಗಾಗಿ ಈ ಯಜ್ಞ ಅಂತಂದ್ರೆ, ಇಲ್ಲಿ ನಡೆದ ಯಜ್ಞ ಅಂತಂದ್ರೆ ಈ ದೊಡ್ಡ ಯುದ್ಧ ಯಜ್ಞ. ಈ ಯುದ್ಧ ಯಜ್ಞದಲ್ಲಿ ರಾಮನ ಬಾಣದಿಂದ ಈ ವಾಲಿಗೆ ಅವಭೃತ ಸ್ನಾನ ಆಗಿದೆ. ಅಂದ್ರೆ ತನ್ನ ಜೀವನದ ಕೊನೆಯನ್ನ ತಲುಪಿದ ವಾಲಿ. ಹೋಗ್ಬೇಕಾದ್ರೆ ಯಜ್ಞ ಅಂತಂದ್ರೆ ಪತಿ ಪತ್ನಿ ಇಬ್ಬರೂ ಕೂಡಬೇಕು. ತಾರೆ ಹೇಳ್ತಾ ಇದ್ದಾಳೆ, ನೀನ್ ಒಬ್ಬನೇ ಈ ಯಜ್ಞದಲ್ಲಿ ಅವಭೃತ ಮುಗಿಸಿ ಹೋಗ್ತಾ ಇದೆಯಲ್ಲ, ಇದರಲ್ಲಿ ನನ್ನನ್ನು ಕೂಡ ಸೇರಿಸ್ಕೋ, ಸಂಯುಕ್ಷ್ವ ನನ್ನನ್ನು ಸೇರಿಸ್ಕೊಂಡು ಕರ್ಕೊಂಡು ಹೋಗು ಅಂತ ಹೇಳಿ ತಾನೂ ಕೂಡ ಅಗ್ನಿ ಪ್ರವೇಶ ಮಾಡಬೇಕು ಗಂಡನೊಟ್ಟಿಗೆ. ನಾನು ಇನ್ನು ಬದುಕಿರೋದಿಲ್ಲ, ನಾನು ಸಾಯ್ತೇನೆ ಅಂತ ಹೇಳಿ ತಾನು ಸಂಕಲ್ಪ ಮಾಡ್ತಾ ಇದ್ದಾಳಂತೆ. ವಿಷಮಾಲೋಡ್ಯ ಪಾಸ್ಯಾಮಿ ಪ್ರವೇಕ್ಷ್ಯಾಮಿ ಅಥವಾ ಅನಲಂ ಯಾವದ್ ವೀರಧವಾಂ ತಾಮ್ಮಾಂ ನ ಸ್ಪೃಶೇತ್ ವಿಧವಾ ಪದಂ. ಈ ವೀರಧವ, ಧವ ಅಂತಂದ್ರೆ ಗಂಡ ಅಂತ, ಮಾಧವ ಅಂತ ಕರಿತೇವೆ ದೇವರನ್ನು. ಮಾ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಗಂಡ ಮಾಧವ ಅಂತ. ಅದೇ ರೀತಿ ವೀರಧವ ಅಂತಂದ್ರೆ ವೀರನನ್ನ ಗಂಡನಾಗಿ ಪಡೆದವಳು ಅಂತ. ನನಗೆ ಇಷ್ಟರವರೆಗೆ ಹೆಸರಿತ್ತು ವೀರಧವ ಅಂತ, ಅಂದ್ರೆ ವೀರನಾದಂತಹ ವಾಲಿ ಎಂಬಂತಹ ಗಂಡನನ್ನು ಪಡೆದವಳು ಅನ್ನೋ ಹೆಸರಿತ್ತು ನನಗೆ. ಈ ವೀರಧವ ಹೋಗಿ ವಿಧವಾ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ವಿಧವಾ ಅನ್ನೋ ಹೆಸರು ಬರೋದ್ರೊಳಗೇನೆ ನಾನು ವಿಷಮಾಲೋಡ್ಯ ಪಾಸ್ಯಾಮಿ, ವಿಷವನ್ನ ಕಲಸಿ ತಿಂದುಬಿಡ್ತೇನೆ, ಇಲ್ಲ ಅಂದ್ರೆ ಬೆಂಕಿಯನ್ನು ಪ್ರವೇಶ ಮಾಡಿಬಿಡ್ತೇನೆ. ನನಗೆ ವಿಧವೇ ಅನಿಸ್ಕೊಂಡು ಬದುಕಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ವೀರಧವೆಯಾಗೇ ನಾನು ನನ್ನ ಪ್ರಾಣ ತ್ಯಾಗವನ್ನು ಮಾಡ್ತೀನಿ ಅಂತ ಹೇಳಿ ತಾನು ಸಿದ್ಧಳಾಗ್ತಾ ಇದ್ದಾಳಂತೆ. ಅವಾಗ ಅಲ್ಲಿದ್ದ ಅಂತಃಪುರದ ಹಿರಿಯರೆಲ್ಲ ಕರೆಸಿ ಹೇಳ್ತಾರೆ, ಇಲ್ಲಮ್ಮ, ಅಸ್ಥಿರ ಸಂಗಮೋ ಹ್ಯೇಷಾಂ ಕಾಂತಾದೀನಾಂ ಭವೇ ಭವೇ ಈಶ್ವರೇಚ್ಛಾನುವೃತ್ತಾನಾಂ ಸ್ರವಂತ್ಯಾಮೇಧಸಾಮಿವ. ನೀನು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಶ್ವರೇಚ್ಛೆ ಇದೆ. ಆ ವಾಲಿಯ ಕಾಲ ಮುಗಿತು, ಅವನು ಹೋದ. ಹಾಗಾಗಿ ಅಸ್ಥಿರ ಸಂಗಮ, ಈ ಸಂಗಮ ಗಂಡ ಹೆಂಡತಿಯರ ಸಂಗಮ ಅಂತ ಅನ್ನೋದು ಅಸ್ಥಿರ. ಕೆಲವು ಕಾಲಗಳವರೆಗಿರ್ತದೆ. ಹುಟ್ಟಿನಿಂದ ಮದುವೆ ಆಗುವವರೆಗೆ ಸಂಗಮ ಇರೋದಿಲ್ಲ. ಆಮೇಲೆ ಸಂಗಮ ಆಗ್ತದೆ, ಆಮೇಲೆ ಮತ್ತೆ ಬಿಡುವಂತಹ ಪರಿಸ್ಥಿತಿ ಬರ್ತದೆ. ಅಷ್ಟೇ ಅಲ್ಲ, ಇದು ಈ ಜನ್ಮದಲ್ಲಷ್ಟೇ, ಮುಂದಿನ ಜನ್ಮದಲ್ಲಿ ಮತ್ತೆ ಈ ಸಂಗಮ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಇದು ಈಶ್ವರೇಚ್ಛೆ ಅಂತ ತಿಳ್ಕೊಂಡು ನೀನು ನಿನ್ನನ್ನ ಧೈರ್ಯ ತಗೊಳ್ಬೇಕು. ಅಷ್ಟೇ ಅಲ್ಲ, ತ್ವಂತು ನೀತಿಮತಿ ತಾರೆ ಕಥಮೇವಂ ವಿಷೀದಸಿ ತಸ್ಯಾತ್ಮಾನಂ ಸುತಂ ರಕ್ಷ ಪ್ರಿಯಂ ಚೇತ್ ಭರ್ತುರಿಚ್ಛಸಿ. ಅಷ್ಟೇ ಅಲ್ಲ, ನೀನು ನೀತಿವಂತಳು, ಎಲ್ಲ ನೀತಿಗಳನ್ನ ತಿಳಿದವಳು. ನೀನು ಇಷ್ಟು ದುಃಖ ಪಟ್ಟರೆ ಆಗುದಿಲ್ಲ. ನಿನಗೆ ವಾಲಿ ಹೋದ್ರೆ ಅಂಗದ ಇದಾನಲ್ಲ, ಅಂಗದನನ್ನ ಬಿಟ್ಟು ನೀನು ಹೋಗ್ತೀಯ. ಅಂಥ ಪ್ರೀತಿಯ ಪುತ್ರನನ್ನ ಪಡೆದ ಮೇಲೆ ಅಂಗದನನ್ನ ಇಲ್ಲೇ ಬಿಟ್ಟು ವಾಲಿ ಹತ್ರ ಹೋಗ್ತೇನೆ ಅಂತಂದ್ರೆ ಇದರಿಂದ ವಾಲಿಗೆ ಸಂತೋಷ ಆಗ್ತದ? ವಾಲಿಗೆ ಇದು ಸಮ್ಮತಿ ಇದೆನಾ? ಹಾಗಾದ್ರೆ ನೀನು ಇಲ್ಲೇ ಬದುಕಿರ್ಬೇಕು, ಅಂಗದನಿಗೋಸ್ಕರ ಬದುಕಿರ್ಬೇಕು, ಅಂಗದನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಇದು ವಾಲಿಗೆ ಸಮ್ಮತವಾದದ್ದು. ಹಾಗಾದ್ರೆ ನೀನು ಇಲ್ಲಿ ಪ್ರಾಣ ತ್ಯಾಗ ಮಾಡಿದ್ರೆ ಅದು ವಾಲಿಗೆ ಸಮ್ಮತ ಆಗ್ತದೆ ಅಂತ ತಿಳ್ಕೊಳ್ಬೇಡ, ನೀನು ಈ ಪ್ರಾಣವನ್ನ ತ್ಯಾಗ ಮಾಡಬೇಡ ಅಂತ ಹೇಳಿ ಅಲ್ಲಿದ್ದವರೆಲ್ಲ ಅವಳಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮಣ ಹೇಳ್ತಾನೆ, ಸುಗ್ರೀವ ಕಿಮಿದಂ ದೈನ್ಯಂ ತಾರಾಂ ಸಾಂತ್ವಯ ಸುವ್ರತಾಂ ಆರೋಪ್ಯ ಶಿಬಿಕಾಂ ಶೀಘ್ರಂ ದೇಹೋ ನಿರ್ಹ್ರಿಯತಾಮಿತಿ. ಸುಗ್ರೀವ, ಆ ತಾರಿಗೆ ಸ್ವಲ್ಪ ಸಮಾಧಾನ ಪಡಿಸು, ನಾವೀಗ ಮುಂದಿನ ಕೆಲಸವನ್ನು ಮಾಡಬೇಕು. ವಾಲಿ ಸತ್ತೋಗಿ ಆಗಿದೆ, ಈಗ ಅವನ ಶರೀರಕ್ಕೆ ಬೇಕಾದ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕು. ಶಿಬಿಕೆಯನ್ನು ತರಿಸು, ಆ ಪಲ್ಲಕ್ಕಿಯನ್ನು ತರಿಸು, ಅದರಲ್ಲಿ ಕರ್ಕೊಂಡು ಹೋಗಿ ನಾವು ಅಂತ್ಯ ಸಂಸ್ಕಾರ ಮಾಡೋಣ. ಅದಕ್ಕೆ ಬೇಕಾದ ಕಾರ್ಯಗಳೆಲ್ಲ ನಡೀಲಿ. ಹರಯೋ ಹನುಮನ್ನ ಘೃತ ಗಂಧಾದ್ಯುಪಾನಯನ್ ರಾಜ್ಞೋ ನಿರ್ಹರಣಾಯಾಶು ತಾರೇಣ ಶಿಬಿಕಾ ಹೃತ. ಇಷ್ಟಾದಾಗ ಹನುಮಂತ ಎಲ್ಲರಿಗೂ ಆಜ್ಞೆ ಮಾಡಿದಂತೆ, ಹೋಗಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ರಿ ಅಂತ. ಕೆಲವೊಬ್ರು ಹೋಗಿ ತುಪ್ಪ ತಂದ್ರು, ಕೆಲವೊಬ್ಬರೆಲ್ಲ ಗಂಧದ ಕಟ್ಟಿಗೆಗಳನ್ನು ತಂದ್ರು. ಇನ್ನು ಆ ತಾರ ಅಂತ, ಈ ತಾರೆಯ ಅಣ್ಣ ತಾರ. ಆ ತಾರ ಯಾರು ಅಂತಂದ್ರೆ ಸಾಕ್ಷಾತ್ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು ತಾವು ತಾರ ಎಂಬುವ ಕಪಿಯಾಗಿ ಭೂಲೋಕದಲ್ಲಿ ಅವತಾರ ಮಾಡಿದ. ಈ ತಾರ ತಾನು ಹೋಗಿ ಶಿಬಿಕೆಯನ್ನು ತರ್ತಾ ಇದ್ದಾನಂತೆ. ಆ ಪಲ್ಲಕ್ಕಿ, ಆ ವಾಲಿಯನ್ನ ಕರ್ಕೊಂಡು ಹೋಗ್ಲಿಕ್ಕೆ ಏನು ಪಲ್ಲಕ್ಕಿ ಬೇಕು, ಆ ಪಲ್ಲಕ್ಕಿಯ ವ್ಯವಸ್ಥೆಯನ್ನ ಈ ತಾರ ಮಾಡ್ತಾ ಇದ್ದಾನೆ. ದೇಹಂ ಅಂಗದ ಸುಗ್ರೀವವು ಆರೋಪ್ಯ ಶಿಬಿಕಾಂ ಶುಭಾಂ ಶಿಬಿಕಾ ವಾಹಿಭಿರ್ಭೃತ್ಯೈಃ ನಿನ್ಯತೋ ರಾಜಭೂತಿಭಿಃ. ದೇಹ, ಆ ಶರೀರವನ್ನ, ವಾಲಿಯ ಶರೀರವನ್ನ ಸುಗ್ರೀವ ಮತ್ತು ಅಂಗದ ಇಬ್ಬರು ಹಿಡಿದು ಆ ಪಲ್ಲಕ್ಕಿ ಮೇಲೆ ಕುಡಿಸ್ತಾ ಇದ್ದಾರಂತೆ. ಬಹಳಷ್ಟು ದುಃಖ ಬಂದಿದೆ. ಆ ಪಲ್ಲಕ್ಕಿಯನ್ನ, ಶಿಬಿಕೆಯನ್ನ ಎತ್ಕೊಂಡು ಅನೇಕ ವಾನರರು ಮುಂದೆ ಹೋಗ್ತಾ ಇದ್ದಾರೆ. ರಾಜ್ಯ ಭೂತಿಭಿಹಿ, ಆ ರಾಜನಿಗೆ ಬೇಕಾದ ಏನೆಲ್ಲ ಸತ್ಕಾರಗಳಾಗ್ಬೇಕಲ್ಲ
ಆ ರೀತಿ ರಾಜವೈಭವದಿಂದ ಆ ಅವನ ಪಾರ್ಥಿವ ಶರೀರ, ವಾಲಿಯ ಪಾರ್ಥಿವ ಶರೀರವನ್ನ ಕೊಂಡೊಯ್ತಾ ಇದ್ದಾರೆ. ಸಂಸ್ಕೃತ್ಯತಂ ಯಥಾಶಾಸ್ತ್ರಂ ವಾಲಿನಂ ವಾನರೋತ್ತಮಾಹ ಪಂಪಾಯಾಂ ಉದಕಂ ದತ್ವಾ ರಾಮಪಾದಾಂತಿಕಂ ಯಯುಹು. ಅವನಿಗೆ ಬೇಕಾದ ಸಂಸ್ಕಾರ ವಿಧಿಬದ್ಧವಾಗಿ ಯಾವ ರೀತಿ ಸಂಸ್ಕಾರ ಆಗಬೇಕೋ ಆ ರೀತಿ ಸುಗ್ರೀವನ ಅನುಜ್ಞೆಯಿಂದ ಅಂಗದ ತನ್ನ ತಂದೆಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಿ ಪಂಪಾ ಸರೋವರಕ್ಕೆ ಬಂದು ಪಂಪಾ ತೀರದಲ್ಲಿ ತಂದೆಗೆ ಬೇಕಾದಂತಹ ತರ್ಪಣಗಳನ್ನೆಲ್ಲ ಕೊಟ್ಟು ವಾಪಸ್ ರಾಮನ ಬಳಿ ಬರ್ತಾ ಇದ್ದಾನಂತೆ. ರಾಮನ ಬಳಿ ಬಂದು ಹನುಮಂತ ಹೇಳ್ತಾನಂತೆ ರಾಮನಿಗೆ, ಅಯಮಿಚ್ಛತಿ ಸುಗ್ರೀವೋ ನಿವಾಸಂ ಸ್ವಪುರೇ ತವ ತ್ವಂ ಹಿ ನಾಥಸ್ತು ಜಗತಾಂ ಅಸ್ಮಾಕಂ ತು ವಿಶೇಷತಃ. ಹನುಮಂತ ಸುಗ್ರೀವನ ಮನಸ್ಸಿನ ಅಭಿಪ್ರಾಯವನ್ನ ರಾಮಚಂದ್ರನ ಮುಂದೆ ಹೇಳ್ತಾ ಇದ್ದಾನೆ. ಅಲ್ಲಪ್ಪ ರಾಮಚಂದ್ರ, ಸುಗ್ರೀವ ಹೇಳ್ತಾ ಇದ್ದಾನೆ, ಈಗ ಕಿಷ್ಕಿಂಧ ರಾಜ್ಯಕ್ಕೆ ಅವನು ಪ್ರವೇಶ ಮಾಡ್ತಾ ಇದ್ದಾನೆ, ನೀನು ಅವನೊಟ್ಟಿಗೆ ಬಂದು ಅಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಆ ಸುಗ್ರೀವ ನಿನ್ನನ್ನು ಕೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾನೆ, ಅದನ್ನ ನಿರಾಕರಣೆ ಮಾಡ್ತಾನೆ. ನಾನು ರಾಜ್ಯಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಇತ್ಯುಕ್ತೋ ಭಗವಾನೂಚೆ ಕಿಂಚಿತ್ ಸ್ಮಿತ್ವಾ ಮಿತಂ ವಚಃ ಪುರಗ್ರಾಮೇಶು ನೋ ವಾಸಃ ಪಿತ್ರಾಜ್ಞಾಂ ಮೇ ಚಿಕೀರ್ಷತಃ. ನಾನು ತಂದೆಗೆ ಮಾತು ಕೊಟ್ಟು ಬಂದಿದ್ದೇನೆ, 14 ವರ್ಷ ವನವಾಸ ಮಾಡ್ತೇನೆ ಅಂತ ಹೇಳಿ. ಕಾಡಿನ ಭಾಗದಲ್ಲೇ ಕಿಷ್ಕಿಂಧ ಇದ್ರೂ ಅದು ಒಂದು ರಾಜ್ಯ ಆದ್ರಿಂದ ನಾನು ಅಲ್ಲಿ ಬಂದು ವಾಸ ಮಾಡಿದ್ರೆ ನನ್ನ ತಂದೆಗೆ ಕೊಟ್ಟ ಪ್ರತಿಜ್ಞೆಯನ್ನು ಮುರಿದಂತಾಗ್ತದೆ. ನೀವೆಲ್ಲ ಆ ಕಿಷ್ಕಿಂಧ ರಾಜ್ಯದಲ್ಲಿ ಇರ್ರಿ ನೀವು, ನಾವು ಮಾತ್ರ ಈ ಕಾಡಲ್ಲೇ ಇರ್ತೀವಿ ಅಂತ ಹೇಳಿ ಸುಗ್ರೀವ ಭುಂಕ್ಷ್ವ ಸಾಮ್ರಾಜ್ಯಂ ಯವ್ವರಾಜ್ಯೇಂಗದಂ ಕುರು ಕಾರ್ಯಂ ನ ಕಾರ್ತಿಕೇ ಮಾಸಿ ಚಿಂತ್ಯತಾಂ ಶ್ರಾವಣೋ ಹ್ಯಯಂ. ಇಷ್ಟಾದಾಗ ರಾಮಚಂದ್ರ ಹೇಳ್ತಾನೆ, ಸುಗ್ರೀವ ರಾಜನಾಗ್ಲಿ, ವಾಲಿಯ ಅಪೇಕ್ಷೆ ಹಾಗೆ ಇತ್ತು, ಸುಗ್ರೀವ ರಾಜನಾಗ್ಲಿ, ಅಂಗದ ಯುವರಾಜನಾಗ್ಬೇಕು. ಹಾಗಾದ್ರೆ ಅಂಗದ ಸುಗ್ರೀವರು ಆ ರಾಜ್ಯವನ್ನ ಪಾಲನೆ ಮಾಡಬೇಕು. ನನ್ನ ಕೆಲಸ ಇದೆ ಸುಗ್ರೀವ, ಮಾತು ಕೊಟ್ಟಿದ್ದಿ ಸೀತೆಯನ್ನ ಅನ್ವೇಷಣೆ ಮಾಡಬೇಕು ಅಂತ. ಇನ್ನೇನು ಶರದ್ ಋತು, ಮಳೆಗಾಲ ಪ್ರಾರಂಭ ಆಗ್ತದೆ, ಮಳೆಗಾಲ ಬೇಡ, ಮುಂದೆ ಕಾರ್ತಿಕ ಬಂದಾಗ ಅವಾಗ ನೆನಪಿಟ್ಟು ಈ ನನ್ನ ಕೆಲಸವನ್ನು ಮಾಡಿಕೊಡ್ಬೇಕು, ನೀವು ಹೋಗಿ ಸುಖವಾಗಿ ರಾಜ್ಯದಲ್ಲಿ ಇರ್ರಿ ಅಂತ ಹೇಳಿ ರಾಮಚಂದ್ರ ಅವರನ್ನು ಕಳಿಸ್ಕೊಡ್ತಾ ಇದ್ದಾನೆ. ಕಳಿಸ್ಕೊಟ್ಟು ಸುಗ್ರೀವಂ ಹಾರವತ್ ಗ್ರೀವಂ ನಿರ್ಯಾತಂ ಅವರೋಧತಃ ಸರ್ವೇಪೇ ವಾನರಾನೇಮುಹು ಜಯ ಶಬ್ದ ಪುರಸ್ಸರಂ. ಸುಗ್ರೀವ ಆ ರಾಜ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾನೆ, ಕಿಷ್ಕಿಂಧೆ ಪ್ರವೇಶ ಮಾಡ್ತಾ ಇದ್ದಾಗೆ ಎಲ್ಲ ವಾನರರೆಲ್ಲ ಎದುರುಗಡೆ ಬಂದಿದ್ದಾರಂತೆ. ಸುಗ್ರೀವನಿಗೆ ಜಯಘೋಷ ಹಾಕ್ತಾ ಎಲ್ಲರೂ ನಮಸ್ಕಾರ ಮಾಡಿದರೆ, ಸುಗ್ರೀವ ಇನ್ನು ಆ ವಾಲಿಯ ಸ್ಥಾನ, ಈ ರಾಜ್ಯದ ಆಧಿಪತ್ಯವನ್ನ ನೀನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸುಗ್ರೀವನಿಗೆ ಹೇಳಿ, ಮತೇನಾಯಂ ಹನುಮತಃ ಪ್ರಕೃತಿರನುಮಾನ್ಯ ಚ ಪ್ರಾಸಾದಂ ಆರುರೋಹೋಚ್ಚಂ ಅಭಿಷೇಕಾಯ ಕಲ್ಪಿತಂ. ಸುಗ್ರೀವ ಎಲ್ಲರ ಅನುಜ್ಞೆಯನ್ನು ಪಡೆದು, ಮಂತ್ರಿಗಳ ಎಲ್ಲರ ಅನುಮತಿಯನ್ನು ಪಡೆದು ಹನುಮಂತನ ಮಾತನ್ನ ಕೇಳಿ ತಾನು ಆ ಮೆಟ್ಟಿಲುಗಳನ್ನ ಏರ್ತಾ ಇದ್ದಾನೆ. ಏರಿ ಇನ್ನೇನು ಅವನಿಗೆ ರಾಜ್ಯಾಭಿಷೇಕ ಆಗಬೇಕು ಅಂತ ಎಲ್ಲ ರಾಜ್ಯಾಭಿಷೇಕಕ್ಕೆ ಬೇಕಾದ ವಸ್ತುಗಳನ್ನು ತಂದಿಟ್ಟಿದ್ದಾರಂತೆ. ಆ ಬಂಗಾರಿನ ಕಲಶದಲ್ಲಿ ಅನೇಕ ನದಿಗಳಿಂದ ತಂದ ನೀರುಗಳು, ಅದಕ್ಕೆ ಬೇಕಾದಂತಹ ವನಸ್ಪತಿ, ಸುಗಂಧ ದ್ರವ್ಯ ಎಲ್ಲನ್ನು ಹಾಕಿ ಅವನಿಗೆ ಅಭಿಷೇಕ ಮಾಡ್ತಾ ಇದ್ದಾರಂತೆ. ಅಭಿಷೇಕ ಮಾಡಬೇಕಾದ್ರೆ ವಾದ್ಯಮಾನೇಶು ವಾದ್ಯೇಶು ವಿಧವಾದಂತಹ ವಾದ್ಯಗಳಿದ್ವಂತೆ. ಎಲ್ಲರೂ ಕೂಡ ಆ ಅಭಿಷೇಕ ಸಮಾರಂಭವನ್ನು ನೋಡಿ ಸಂತೋಷ ಪಟ್ಟಿದ್ದಾರಂತೆ. ಎಲ್ಲ ಮಂಗಳ ವಸ್ತುಗಳು ಅಂತ, ದೀಪ ಲಾಜ ಒಟ್ಟು ಅಷ್ಟಮಂಗಲಂ ಅಂತ 8 ಮಂಗಳ ವಸ್ತುಗಳಂತೆ. ಅದರಲ್ಲಿ ದರ್ಪಣ ಪೂರ್ಣ ಕಲಶಃ ಕನ್ಯಾ ಸುಮನಸೋಕ್ಷತಾ. ದರ್ಪಣ ಕನ್ನಡಿ ಅದು ಮಂಗಳ ವಸ್ತು ಅಂತೆ. ಪೂರ್ಣ ಕಲಶ, ಅದಕ್ಕೆ ನಾವು ಯಾರಾದ್ರೂ ಬಂದಾಗ ಪೂರ್ಣ ಕುಂಭ ಸ್ವಾಗತ ಅಂತ ಕೈಯಲ್ಲಿ ಕಲಶ ಇಟ್ಟುಕೊಂಡು ಸ್ವಾಗತ ಮಾಡ್ತೀವಿ. ಯಾಕೆ ಅಂದ್ರೆ ಅದೆಲ್ಲ ಮಂಗಳ ವಸ್ತುಗಳು ಅಂತ. ಪೂರ್ಣ ಕಲಶ, ಕನ್ಯೆ, ಅದನ್ನ ಹಿಡ್ಕೊಂಡವ್ರು ಹೆಣ್ಮಕ್ಳೇ ಹಿಡ್ಕೊಂಡಿರ್ತಾರೆ ಪೂರ್ಣ ಕಲಶ ಹೆಚ್ಚಾಗಿ. ಯಾಕೆಂದ್ರೆ ಸುಮಂಗಲಿಯರು ಕೂಡ ಆ ಅಷ್ಟಮಂಗಳದಲ್ಲಿ ಸೇರ್ತಾರೆ. ಅವನು ಕನ್ಯೆ ಸುಮಂಗಲಿಯರು ಎಲ್ಲ. ಕನ್ಯಾ ಸುಮನಸಃ, ಹೂವು, ಅಕ್ಷತೆ, ದೀಪ, ಮಾಲೆ, ಧ್ವಜ, ಆಮೇಲೆ ಲಾಜ, ಭತ್ತದರಳು, ಇದೆಲ್ಲವೂ ಕೂಡ ಮಂಗಳ ವಸ್ತುಗಳು ಅಂತ ಈ 8 ಮಂಗಳ ವಸ್ತುಗಳನ್ನಿಟ್ಟು ಅದರ ಸಮ್ಮುಖದಲ್ಲಿ ಆ ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡ್ತಾ ಇದ್ದಾರೆ. ರಾಜ್ಯಾಭಿಷೇಕ ಮಾಡಬೇಕಾದ್ರೆ ಅಲ್ಲಿ ಯಾರೆಲ್ಲ ಇದ್ರು ಅಂತ, ಗಜೋ ಗವಾಕ್ಷೋ ಗವಯೋ ಶರಭೋ ಗಂಧಮಾದನಃ ನೀಲೋ ಮೈಂದಶ್ಚ ವಿವಿಧ ಸುಷೇಣೋ ಜಾಂಬವಾನಪಿ. ಎಲ್ಲ ಕಪಿಶ್ರೇಷ್ಠರಿದ್ರಂತೆ. ಎಲ್ಲ ಕಪಿಗಳು ಕೂಡ ಆಯಾ ದೇವತೆಗಳ ಅವತಾರ. ಅದರಲ್ಲಿ ಗಜ, ಗವಾಕ್ಷ, ಗವಯ, ಗಂಧಮಾದನ ಮತ್ತು ವೃಷ ಅಂತ ಇಷ್ಟು ಕಪಿಗಳಂತೆ. ಇವ್ರು ಯಾರು ಅಂತಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುವಂತಹ 5 ವಾಯುಗಳು. ಈ 5 ವಾಯುಗಳು ಈ ಗಂಧಮಾದನಾದಿ 5 ಕಪಿಗಳಾಗಿ ಹುಟ್ಟಿದಾರಂತೆ. ಅದರಲ್ಲಿ ಶರಭ ಅಂತ ಒಬ್ಬ ಕಪಿ, ಅವನು ಪರ್ಜನ್ಯನ ಅವತಾರ ಅಂತೆ. ನೀಲ ಅಂದ್ರೆ ಅಗ್ನಿ, ಮೈಂದ ವಿವಿಧರಿದ್ರು, ಅವರಿಬ್ಬರು ಅಶ್ವಿನಿ ದೇವತೆಗಳಂತೆ. ಸುಷೇಣ ಅನ್ನೋನು ವರುಣನ ಅವತಾರ, ಜಾಂಬವಂತ ಸಾಕ್ಷಾತ್ ಯಮಧರ್ಮನ ಅವತಾರ. ಈ ರೀತಿ ಆ ಎಲ್ಲ ದೇವತೆಗಳು ರಾಮ ಸೇವೆ ಮಾಡಬೇಕು, ಅಸುರ ಸಂಹಾರಕ್ಕಾಗಿ ರಾಮನ ನಿತ್ಯ ಸೇವೆ ಮಾಡೋರು ನಾವು ಅಂತ ಹೇಳಿ ಭೂಲೋಕಕ್ಕೆ ಬಂದು ತಾವು ಕಪಿಗಳಾಗಿ ಅವತಾರ ಮಾಡಿ ಆ ಸುಗ್ರೀವನ
ಅಭಿಷೇಕ ಕಾಲದಲ್ಲಿ ಅಲ್ಲಿ ಉಪಸ್ಥಿತರಿದ್ರು. ಆ ಅಭಿಷೇಕ ಎಲ್ಲ ನಡೀತದೆ. ರಾಮನ ಆಜ್ಞೆಯಂತೆ ರಾಮಾಜ್ಞಾಂ ಸಂಸ್ಮರನ್ ಪ್ರಾಜ್ಞೋ ಯೌವರಾಜ್ಯೇಭ್ಯಶೇಷಯತ್ ಅಂಗದಂ ಕರ್ಮ ತತ್ತಸ್ಯ ಸರ್ವೇ ಸಾಧ್ವಿತ್ಯ ಪೂಜಯನ್. ಇಷ್ಟಾದಾಗ ರಾಮನ ಆಜ್ಞೆ ಇತ್ತು. ಅಷ್ಟೇ ಅಲ್ಲ, ವಾಲಿಯೂ ಹೇಳಿ ಹೋಗಿದ್ದ, ರಾಜ ಸುಗ್ರೀವ ಆಗಬೇಕು, ಯುವರಾಜನಾಗಿ ಅಂಗದ ಇರಬೇಕು ಅಂತ ಹೇಳಿ. ಹಾಗಾಗಿ ರಾಮನ ಆಜ್ಞೆ ಇದ್ದಿದ್ದರಿಂದ ಸುಗ್ರೀವ ಅಂಗದನನ್ನ ಕರೆದು ಯುವರಾಜ ಪದವಿಯಲ್ಲಿ ಆ ಅಂಗದನನ್ನ ಕೂಡಿಸಿ ಅವನಿಗೆ ಅಭಿಷೇಕ ಮಾಡ್ತಾ ಇದ್ದಾನೆ. ಮಾಲ್ಯವತ್ ಕಂದರೇ ದೇವೋ ದಿವ್ಯ ಕಂದ ಫಲಾಶನಃ ಅನುಕೂಲ ಜಲಾಧಾರೆ ಸಾನಂದಂ ಸಾನುಜೋ ವಸತ್. ಮಾಲ್ಯವತ್ ಪರ್ವತ ಅಂತ ಅಲ್ಲಿ ಎಲ್ಲ ರಾಜ್ಯಾಭಿಷೇಕ ವಿಜೃಂಭಣೆಯಿಂದ ಆಗ್ತದೆ. ರಾಮಚಂದ್ರ ಲಕ್ಷ್ಮಣ ಇವರಿಬ್ಬರು ಕೂಡ ಮಾಲ್ಯವತ್ ಪರ್ವತ ಅಂತ ಅದನ್ನ ಪ್ರಸ್ರವಣಗಿರಿ ಅಂತ ಕರೀತಾರೆ. ಆ ಪ್ರಸ್ರವಣಗಿರಿಯಲ್ಲಿ ರಾಮಚಂದ್ರ ಮತ್ತು ಲಕ್ಷ್ಮಣ ಅಲ್ಲೇ ಇದ್ದು ತಾವು ಕಾಲವನ್ನು ಕಳೀತಾ ಇದ್ದಾರಂತೆ. ಯಾಕೆಂದ್ರೆ ಇನ್ನು ಸ್ವಲ್ಪ ಕಾಲ ಮಳೆಗಾಲ ಇರ್ತದೆ. ಮಳೆಗಾಲದಲ್ಲಿ ಎಲ್ಲಿಯೂ ಓಡಾಡ್ಲಿಕ್ಕೆ ಆಗುದಿಲ್ಲ. ಸೀತಾಮಾರ್ಗಣ ಸೀತೆಯನ್ನು ಹುಡುಕಬೇಕು ಅಂತಂದ್ರೆ ಮಳೆಯಲ್ಲಿ ಎಲ್ಲೋ ಸಿಕ್ಕಾಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಅಷ್ಟೇ ಅಲ್ಲ, ನಾವು ಮಳೆಗಾಲದಲ್ಲಿ ಚಾತುರ್ಮಾಸ್ಯವೂ ಇರ್ತದಲ್ಲ, ಚಾತುರ್ಮಾಸ್ಯ ಇದ್ದಾಗ ಎಲ್ಲಿಯೂ ಕೂಡ ಓಡಾಡಬಾರದು ಅಂತನ್ನೋದನ್ನ ತಿಳಿಸ್ಕೊಡ್ಲಿಕ್ಕೋಸ್ಕರ ರಾಮಚಂದ್ರ ತಾನು ಎಲ್ಲಿಯೂ ಹೋಗ್ಲಿಲ್ಲ. ಸೀತಾಮಾರ್ಗಣ ಮಾಡೋದು ಬೇಡ ಅಂತ ಹೇಳಿದ್ದ. ಕಾರ್ತಿಕ ಬರೋವರೆಗೂ ಕೂಡ ಕಾಯೋಣ, ಕಾರ್ತಿಕದಲ್ಲಿ ಸೀತಾನ್ವೇಷಣೆ ಭರದಿಂದ ಸಾಗಬೇಕು ಅನ್ನೋ ಉದ್ದೇಶದಿಂದ ಅಷ್ಟು ಹೊತ್ತಿನ ಕಾಲ ಅವನಿಗೆ ಸ್ವಲ್ಪ ಫ್ರೀ ಟೈಮ್ ಅನ್ನು ಕೊಟ್ಟಿದ್ದ ಸುಗ್ರೀವನಿಗೆ. ಇಷ್ಟಾಗಿ ಆ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಆ ಪ್ರಸ್ರವಣ ಗಿರಿಯಲ್ಲಿ ತಾವು ವಾಸ ಮಾಡತೊಡಗಿದರು. ಇಷ್ಟಾದಾಗ ಆ ರಾಮಚಂದ್ರ ಲಕ್ಷ್ಮಣರು ಆ ಪ್ರಸ್ರವಣಗಿರಿಯಲ್ಲಿ ಅನೇಕ ಕಾಲ ತಾವು ನಿತ್ಯದ ವಾರ್ತಾಲಾಪಗಳನ್ನು ಮಾಡಿಕೊಂಡು ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿಕೊಂಡು ತಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿಕೊಂಡು ತಾವು ವೈಭವದಿಂದ ಆ ವನವಾಸವನ್ನ ಮುಗಿಸ್ತಾ ಇದ್ದಾರೆ. ಇದೇ ರೀತಿ ಈ ಸುಗ್ರೀವನು ಕೂಡ ತನಗೆ ಸಿಕ್ಕ ರಾಜ್ಯವನ್ನ ಅನುಭವಿಸ್ತಾ ಅಂಗದನನ್ನ ತನ್ನ ಮಗನಂತೆ ನೋಡ್ತಾ ಅವನು ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿನ ಆ ಕಳೀತದೆ. ಅಷ್ಟಾದಾಗ ಕಾರ್ತಿಕ ಮಾಸ ಬರ್ತದೆ. ಕಾರ್ತಿಕ ಮಾಸ ಬಂದಾಗ್ಲೂ ಕೂಡ ಸುಗ್ರೀವನಿಗೆ ತಾನು ಕೊಟ್ಟ ಪ್ರತಿಜ್ಞೆ ಮರೆತು ಬಿಟ್ಟಿದೆ. ನಾವು ಈ ಹರಕೆಗೆ 12 ವರ್ಷ ಅಂತ ಹೇಳ್ತೇವೆ. ಏನೋ ಒಂದು ಹರಕೆ ಹೇಳ್ಕೊಂಡಿರ್ತೀವಿ. ಬಹಳಲ್ಲ, ಒಂದು ತೆಂಗಿನಕಾಯಿ ಹೊಡಿಸ್ತೇನೆ ಅಂತನೋ ಹರಕೆ. ನಮ್ದು ಏನೋ ಒಂದು ಕೆಲಸ ಆಗ್ಲಿ, ನಾನೊಂದು ಹರಕೆ ತೀರಿಸ್ತೇನೆ, ತೆಂಗಿನಕಾಯಿ ಹೊಡಿತೀನಿ ಅಂತ. ನಮ್ದು ಕೆಲಸ ಆಗಿರ್ತದೆ, ಆ ತೆಂಗಿನಕಾಯಿ ಹೊಡಿಲಿಕ್ಕೆ 12 ವರ್ಷ ತಗೊಳ್ತೇವೆ ನಾವು. ಆ ರೀತಿ ಸುಗ್ರೀವ ಪ್ರತಿಜ್ಞೆ ಮಾಡಿದ್ದಾನೆ. ಅವನಿಗೆ ಬೇಕಾದ್ದು ಸಿಕ್ಕಿದೆ. ರಾಮನಿಂದ ವಾಲಿಯ ಸಂಹಾರ ಆಗಿ ಅವನಿಗೆ ಬೇಕಾದ ಕಿಷ್ಕಿಂಧ ರಾಜ್ಯ ಸಿಕ್ಕಿದೆ. ಇಷ್ಟಾದ್ರೂ ಸುಗ್ರೀವ ತಾನೆಲ್ಲವನ್ನು ಮರೆತು ಬಿಟ್ಟಿದ್ದಾನೆ. ಮರೆತು ಬಿಟ್ರೆ ಈ ಕಾರ್ತಿಕ ಮಾಸ ಮುಗಿಲಿಕ್ಕೆ ಬಂದಿದೆ, ಮುಂದೆ ಹೋಗ್ತಾ ಇದೆ ಕಾರ್ತಿಕ ಮಾಸ. ಸುಗ್ರೀವ ಒಂದು ಸುದ್ದಿನೇ ಇಲ್ಲ. ರಾಮಚಂದ್ರ ಕಾಡಲ್ಲಿದ್ದಾನೆ, ಅವನು ಆರಾಮ್ ರಾಜ್ಯದಲ್ಲಿ ರಾಜವೈಭೋಗವನ್ನ ಅನುಭವಿಸ್ತಾ ಇದ್ಬಿಟ್ಟಿದ್ದಾನೆ. ಹಂಗೆ ಅಂತೆ ಸುಖದಲ್ಲಿದ್ದಾಗ ತಾವು ಕೊಟ್ಟ ಪ್ರತಿಜ್ಞೆ ಮರೆತು ಬಿಡ್ತೀವಿ ಅಂತ ನಾವು. ಅದೇ ರೀತಿ ಸುಗ್ರೀವ ಮರೆತು ಬಿಟ್ಟಿದ್ದಾನೆ. ರಾಮಚಂದ್ರ ಲಕ್ಷ್ಮಣನನ್ನ ಹೇಳಿ ಕಳಿಸ್ತಾನಂತೆ. ಸುಗ್ರೀವ, ಯಾಕೆ ಮರೆತು ಬಿಟ್ಟಿಯ ನೀನು? ವಾಲಿಯನ್ನ ಕೊಂದ ಬಾಣ ಇನ್ನೂ ನನ್ನ ಬತ್ತಳಿಕೆಯಲ್ಲಿ ಹಾಗೆ ಇದೆ ಅಂತ ಅನ್ನೋದನ್ನ ನೀನು ನೆನಪಿಸಿ ಬಾ ಅವನಿಗೆ ಅಂತ ಹೇಳಿ ಲಕ್ಷ್ಮಣನನ್ನ ಕಳಿಸ್ತಾನೆ. ಲಕ್ಷ್ಮಣ ಅಲ್ಲಿ ಹೋದಾಗ ಏನಾಗ್ತದೆ, ಆ ಲಕ್ಷ್ಮಣ ಹೋಗೋದ್ರೊಳಗೇನೆ ಸುಗ್ರೀವನ ಹತ್ರ ಹನುಮಂತ ಇದ್ದಾನಲ್ಲ, ಹನುಮಂತ ಅವನಿಗೆ ಸ್ವಲ್ಪ ಕೂಡಿಸಿ ಬುದ್ಧಿವಾದ ಹೇಳ್ತಾನೆ. ಏನು ಮರೆತು ಬಿಟ್ಟಿದೆಯಲ್ಲ ನೀನು ಮಾತು ಕೊಟ್ಟಿದ್ದನ್ನ, ನೀನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು. ಶೀಘ್ರದಲ್ಲಿ ಆ ರಾಮನ ಹೆಂಡತಿಯಾದಂತಹ ಸೀತೆಯ ಹುಡುಕಾಟದ ಕೆಲಸ ಪ್ರಾರಂಭ ಆಗಬೇಕು ಅಂತ ಹೇಳಿ, ಅದಕ್ಕಿಂತ ಈ ಲಕ್ಷ್ಮಣ ಹೋಗಬೇಕಾದ್ರೆ ಅವನೆಲ್ಲ ಹೇಳಿ ಸಿದ್ಧತೆ ಮಾಡಿಸಿರ್ತಾನೆ. ಹಾಗಾಗಿ ಅದೇನಾಗ್ತದೆ, ಸೀತೆಯನ್ನು ಯಾವ ರೀತಿ ಈ ವಾನರರೆಲ್ಲ ಸೇರಿ ಹುಡುಕ್ತಾರೆ, ಎಷ್ಟೆಲ್ಲ ವಾನರರ ಗುಂಪಾಗ್ತದೆ, ಯಾವ್ಯಾವ ದಿಕ್ಕಿಗೆ ಅವರೆಲ್ಲ ಹೋಗ್ತಾರೆ ಅಂತ ಅನ್ನೋದನ್ನ ನಾಳೆಯ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.